ನಾವ್ ಹೇಳ್ತೀವಿ ನಾವ್ ಹೇಳ್ತೀವಲ್ಲ, ಮಹಾಪಾಪ ಮತ್ತು ಅಲ್ಪ ಪಾಪ, ಮಾರ್ಟಲ್ ಸಿನ್, ವೇನಿಯಲ್ ಸಿನ್, ಅದರಿಂದ ಮಹಾಪಾಪ ಮತ್ತು ಅಲ್ಪ ಪಾಪ ಅಂತ. ಅದಕ್ಕೆ ಮಾರಕ ಪಾಪ, ಮಾರಕ ಅಲ್ಲದ ಪಾಪ ಅಂತ ಬೈಬಲೇ ಹೇಳ್ತಾ ಇದೆ. ಮಾರಕವಲ್ಲದ ಪಾಪವನ್ನ ಕುರಿತೇ ನಾನು ಇದನ್ನ ಹೇಳುತ್ತಿದ್ದೇನೆ, ಮಾರಕವಾದ ಪಾಪನೂ ಉಂಟು ಅಂತ. ಅದರ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುತ್ತಿಲ್ಲ. ಹಾಗಾದ್ರೆ ಇದು ಯಾರ ಬಗ್ಗೆ ಹೇಳುತ್ತಿರೋದು? ಯೋವನ್ನರು ಯೋಚನೆ ಮಾಡಿ. ಮಾರಕವಲ್ಲದ ಪಾಪ ಮಾಡುವುದನ್ನ ಕಂಡಾಗ ಅಂಥವರಿಗೆ ಪ್ರೇಯರ್ ಮಾಡಿ, ಮಾರಕ ಪಾಪ ಮಾಡಿದವರಿಗಾಗಿ ಪ್ರಾರ್ಥನೆ ಮಾಡಿ ಅಂತ ನಾನು ಹೇಳುವುದಿಲ್ಲ. ಪ್ರಿಯರೇ, ಇದು ಯೋವನರು ಈ ಲೋಕದ ಸಂಬಂಧವಾಗಿ ಹೇಳ್ತಾರೋ ಅಥವಾ ಸತ್ತ ನಂತರದ ಸಂಬಂಧವಾಗಿ ಹೇಳ್ತಾರೋ ಯೋಚನೆ ಮಾಡಿ. ಗೊತ್ತಿದ್ದಲ್ಲ. ನೋಡಿ, ಯಾರಿಗೆ ನಮ್ಮ ಪ್ರಾರ್ಥನೆ ಅಗತ್ಯ ಉಂಟು? ಒಂದು ವೇಳೆ ಇದು ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ, ಈ ಲೋಕಕ್ಕೆ ಸತ್ತ ನಂತರ ಅಲ್ಲ, ಈ ಲೋಕಕ್ಕೆ. ಹಾಗಾದ್ರೆ ಮಾರಕ ಪಾಪ ಮಾಡಿದವರಿಗೆ, ಮಹಾಪಾಪ ಮಾಡಿದವರಿಗೆ ನಮ್ಮ ಪ್ರಾರ್ಥನೆ ಅಗತ್ಯ ಉಂಟು. ಯೋವನರಂತ ಹೇಳೋರು ಅಂಥವ್ರಿಗಾಗಿ ಪ್ರೇಯರ್ ಮಾಡ್ರಿ ಅಂತ. ಅಂಥವ್ರಿಗೆ ನಮ್ಮ ಪ್ರಾರ್ಥನೆ ಅಗತ್ಯ, ಸಣ್ಣ ಪುಟ್ಟ ಪಾಪ ಅಲ್ಲ. ನಾವು ಯಾರಿಗೆ ಪ್ರೇಯರ್ ಮಾಡಬೇಕು? ಯಾರು ಘನವಾದಂತ ಗಂಭೀರವಾದಂತ ಪಾಪಗಳನ್ನ ತಪ್ಪು ಮಾಡ್ತಾರೋ ಅವರಿಗೆ ಪ್ರೇಯರ್ ಅಗತ್ಯ ಅಲ್ವಾ? ಏಸ್ವಾಮಿ ಏನ್ ಹೇಳ್ತಾರೆ? ನನ್ನ ಅವಶ್ಯಕತೆ ಪಾಪಿಗಳಿಗೋಸ್ಕರ ಅಂತ ಹೇಳ್ತಾರೆ, ಒಳ್ಳೆಯವರಿಗೆಲ್ಲ ಅಂತ ಏಸ್ವಾಮಿ ಹೇಳಿಲ್ವಾ? ಆ ಪಾಪಿಗಳಲ್ಲೂ ಕೂಡ ಯಾರು ಮಹಾಪಾಪ, ದೊಡ್ಡ ಪಾಪ, ಅಂತವರಿಗೆ ಏಸ್ವಾಮಿ ಅಗತ್ಯ ಜಾಸ್ತಿ. ನಾನು ಬಂದಿರೋದು ಅಂತವರಿಗೋಸ್ಕರ ಅಂತ ಏಸ್ವಾಮಿ ಹೇಳ್ತಾರೆ. ಅವ್ರು ಎಲ್ಲಾದ್ರೂ ಹೇಳಿದ್ದಾರ ಮಹಾಪಾಪದವ್ರು ದೂರ ಇರಿ ಅಂತ ಬರಬೇಡಿ ಅಂತ? ಏಸ್ವಾಮಿಗೆ ಕ್ಷಮಿಸಲಾಗದ ಪಾಪ ಯಾವುದೂ ಇಲ್ವಲ್ಲ. ಇಲ್ದಿದ್ರೆ ಏಸ್ವಾಮಿ ಹೇಳ್ತಿದ್ರು, ಕೊಲೆ ಮಾಡಿದವರು ನನ್ನ ಹತ್ರ ಬರುವಂತ, ಅವರು ಫುಲ್ ಡೆಡ್ ಆಗಿ ಹೋಗಿದ್ದಾರೆ, ಊರಿಗೆ ರಕ್ಷಣೆ ಇಲ್ಲ, ಅಂತವರಿಗೆ ನಾನು ಬಂದಿಲ್ಲ, ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದವರಿಗೆ ಅಂತ ಏಸ್ವಾಮಿ ಹೇಳ್ತೀವಿ. ಈಗ ಬಲಬದಿ ಕಳ್ಳ, ಅವನು ಅವನು ಒಬ್ಬ ದೊಡ್ಡ ಪಾಪಿನೇ ಅವನು. ಇಲ್ದಿದ್ರೆ ಅವನಿಗೆ ಅಂತ ಶಿಕ್ಷೆ ಕೊಡ್ತಾ ಇರ್ಲಿಲ್ಲ. ಶಿಲ್ಬೆ ಮರಣ ಒಬ್ಬ ಸಣ್ಣ ಪುಟ್ಟ ಆಗಿದ್ರೆ. ಆದ್ರೆ ಪಿಲಾತನು ಇಬ್ರು ಕಳ್ಳರಿಗೆ ಏಸ್ವಾಮಿ ಜೊತೆ ಶಿಲ್ಬೆ ಮರಣ ಕೊಟ್ಟು ಅಂತ ಹೇಳಿದ್ರೆ ಅವ್ರದ್ದು ಮಹಾಪಾಪನೇ ಇರ್ಬೇಕಲ್ವಾ? ಹಾಗಾದ್ರೆ ಮಹಾಪಾಪ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಶಿಲುಬೆ ಮರಣ ಒಂದು ಕೊಡ್ತಾರ? ಸಣ್ಣ ಪುಟ್ಟ ತಪ್ಪುಗಳಿಗೆ ಮರಣ ಕೊಡ್ತಾರ? ಅದರಿಂದ ಇಬ್ರು ಕಳ್ಳರಿಗೆ ಯೇಸು ಜೊತೆ ಶಿಲುಬೆಗೆ ಹಾಕಿದ್ರು, ಅವರು ಮಹಾಪಾಪನೇ ಮಾಡಿದ್ರು, ಕೊಲೆ ದರೋಡೆ ಸುಲಿಗೆಯಲ್ಲೇ ಭಾಗವಹಿಸಿದ್ರು. ಅದರಿಂದ ಅದು ದೊಡ್ಡ ತಪ್ಪು. ಆದ್ರೆ ಏಸ್ವಾಮಿ ಹೇಳ್ತಾರೆ ಇವತ್ತೇ ಸ್ವರ್ಗದಲ್ಲಿರುತ್ತೆ ಅಂತ ಹೇಳಿಲ್ವಾ? ಈಗ ಯಹೂದ್ಯರಿಗೆ ವ್ಯಭಿಚಾರ ಪಾಪ ಎಲ್ಲ ಮಹಾದೊಡ್ಡ ಪಾಪ, ಯಾಕೆಂದ್ರೆ ಅಂತವರಿಗೆಲ್ಲ ಕೊಲೆ ಮಾಡಿರಿ ಅಂತೆಲ್ಲ ಹೇಳಿದ್ದಾರೆ. ಸಣ್ಣ ಪುಟ್ಟ ತಪ್ಪುಗಳಿಗೆ ಕೊಲೆ ಮಾಡ್ತಾರೆ. ಅದಕ್ಕೆ ಯಹೂದ್ಯರು ನೋಡಿ, ಕಲ್ಲಿಂದ ಒಂದು ಸ್ತ್ರೀಯನ್ನ ಕೊಲೆ ಮಾಡ್ಲಿಕ್ಕೆ ಅಂತಲೇ ಕಲ್ಲು ತಗೊಂಡು ಓಡಿಸ್ಕೊಂಡ್ ಬರ್ಬೇಕಾದ್ರೆ ಏಸ್ವಾಮಿ ಹೇಳ್ತಾರೆ, ನಾನು ನಿಂಗೆ ಶಿಕ್ಷೆ ಕೊಡಲ್ಲ, ಹೋಗು, ಇನ್ ಮುಂದೆ ತಪ್ಪು ಮಾಡಲ್ಲ. ಪಾಪ ಕ್ಷಮಿಸಿದ್ರಲ್ವ? ಎಂತ ಪಾಪನು ಏಸ್ವಾಮಿ ದೇವರಿಗೆ ಕ್ಷಮಿಸಲಾಗದ ಪಾಪನೇ ಇಲ್ಲ. ಹಾಗಾದ್ರೆ ಯೋನರು ಅಂತವ್ರಿಗಾಗಿ ಎಷ್ಟು ಪ್ರಾರ್ಥನೆ ಮಾಡಿ ಅಂತ ಹೇಳುವರು. ಮಾರಕ ಪಾಪ ಈ ಲೋಕಕ್ಕೆ ಸಂಬಂಧಪಟ್ಟದ್ದಾಗಿದ್ರೆ, ಅದರಿಂದ ಇದು ಅಗತ್ಯವಾಗಿ ಇನ್ನೊಂದು ಲೋಕಕ್ಕೆ ಸಂಬಂಧಪಟ್ಟದಾಗತ್ತೆ. ಯಾಕೆಂದ್ರೆ ಸತ್ತ ಮೇಲೆ ಮತ್ತೆ ಮಾರಕ ಪಾಪ ಮಾಡಿದವರಿಗೆ ನಾವು ಕೈಲಿ ಏನ್ ಮಾಡಕ? ಅಬ್ರಾಹ್ಮ ಹೇಳ್ತಾನಲ್ಲ, ಆ ಶ್ರೀಮಂತನಿಗೆ, ನಿನಗೂ ನಮಗೂ ಮಧ್ಯದಲ್ಲಿ ದೊಡ್ಡ ಒಂದು ಪ್ರಪಾತ ಇದೆ, ವ್ಯಾಲಿ, ದೊಡ್ಡ ಒಂದು ಕಂದಕವಿದೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರಲ್ಲ. ಅಂದ್ರೆ ಕಂದಕ ಅಂತ ಹೇಳಿದ್ರೆ ಅದು ಮಹಾಪಾಪ ಮತ್ತು ಅಲ್ಪ ಪಾಪದ. ಅಲ್ಲಿ ಕಂದಕ ಅಂತ ಹೇಳಿ ದೊಡ್ಡ ವ್ಯಾಲಿಗೆ ಇಲ್ಲೆಲ್ಲ ಸ್ವರ್ಗದಲ್ಲಿ ಇರುವುದಿಲ್ಲ. ಅವರ ಅರ್ಥ ಏನಂತ ಹೇಳಿದ್ರೆ, ಅಂದ್ರೆ ಸ್ವರ್ಗದಿಂದ ಆ ಸ್ಥಿತಿಯಿಂದ ಈ ಸ್ಥಿತಿಗೆ, ಈ ಸ್ಥಿತಿ ಆ ಸ್ಥಿತಿಗೆ ಚೇಂಜ್ ಮಾಡಕ್ಕಾಗಲ್ಲ ಸರ್, ಸತ್ತ ಮೇಲೆ ಚೇಂಜ್ ಮಾಡಕ್ಕಾಗಲ್ಲ ಅಂತ ಅರ್ಥ ಆಯ್ತು. ಅದನ್ನ ಏಸಮ್ನೆ ಹೇಳಿದ್ರು ಸಾಮತಿಯನ್ನ. ನಮ್ಮ ಕಡೆಯಿಂದ ನಿಮ್ ಕಡೆ ಬೇಕಂತ ಹೇಳಿದ್ರು ಬರಕ್ಕಾಗಲ್ಲ, ಅಲ್ಲಿಂದ ಈ ಕಡೆ ಬರ್ಬೇಕಂತ ಹೇಳಿದ್ರು ಬರಕ್ಕಾಗಲ್ಲ. ಅಂದ್ರೆ ನಾವ್ ಏನೇ ಪ್ರೇಯರ್ ಮಾಡಿದ್ರು ಕೂಡ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅದು ಚೇಂಜ್ ಮಾಡಕ್ಕಾಗಲ್ಲ. ಅದು ಸತ್ತ ನಂತರ. ಅದಕ್ಕೆ ಹೇಳ್ತಿದ್ರೆ, ಮಾರಕವಾದಂತ ಪಾಪ ಮಾಡಿದವರಿಗೋಸ್ಕರ ಪ್ರೇಯರ್ ಮಾಡ್ಬೇಕಂತ ನಾನು ಹೇಳ್ತಿಲ್ಲ. ಆದರೆ ಮಾರಕ ಅಲ್ಲದ ಸಣ್ಣ ಪುಟ್ಟ ತಪ್ಪುಗಳು, ಪಾಪಗಳು ಯಾರು ಮಾಡಿದನ್ನು ನೋಡ್ತೀರ ಅಂತವರ ಇದಕ್ಕಾಗಿ ಪ್ರಾರ್ಥನೆ ಮಾಡಿ. ಅಂದ್ರೆ ಅದು ಸತ್ತ ನಂತರನೇ ಅಂತವರಿಗೆ ಅನ್ವಯಿಸುತ್ತದೆ. ಅದರಿಂದ
ಮಾರಕವಾದ ಪಾಪ ಉಂಟು, ಅದರ ವಿಷಯವಾಗಿ ಬೇಡಿಕೊಳ್ಳರೆಂದು ನಾನು ಹೇಳುತ್ತಿಲ್ಲ. ಅಕ್ರಮವಾದುದೆಲ್ಲ ಪಾಪವೇ, ಆದ್ರೆ ಮಾರಕವಲ್ಲದ ಪಾಪ ಉಂಟು. ಅದರಿಂದ ಅಂತ ಸ್ಥಿತಿಯೊಂದು ಮಾರಕವಲ್ಲದ ಅಂದ್ರೆ ಘನಘೋರವಾದಂತ ಅಲ್ಲದ ಪಾಪಗಳನ್ನು ಮಾಡಿದವರು, ವೇನಿಯಲ್ ಸಿನ್ಸ್, ಅಲ್ಪ ಪಾಪ ಮಾಡಿದವರಿಗಾಗಿ, ಅದಕ್ಕೆ ನಾವ್ ಹೇಳ್ತೀವಿ ಅದೊಂದು ಸ್ಥಿತಿ. ಯಾಕಂದ್ರೆ ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ಕಾಣಕ್ಕಾಗಲ್ಲ ಅಂತ ಬೈಬಲ್ ಹೇಳ್ತಾ ಇದೆ. ಇಬ್ರಿಯ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ ಪೌಲ ಹೇಳ್ತಿರೋದು. ಹನ್ನೆರಡು 14 ಎಲ್ಲರೊಂದಿಗೂ ಸಮಾಧಾನ ಹೊಂದಿರಲು ಪ್ರಯತ್ನಿಸಿರಿ, ಪರಿಶುದ್ಧತೆಯನ್ನ ಹರಸಿರಿ, ಹುಡುಕಿರಿ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ಕಾಣುವಂತಿಲ್ಲ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ಕಾಣುವುದಿಲ್ಲ ಅಂತ. ನಾವು ಸತ್ತಾಗ ಎಲ್ಲ ನಾವು ಪರಿಶುದ್ಧತೆಯಲ್ಲೇ ಇರ್ತೀವಾ? ಆಕ್ಸಿಡೆಂಟ್ ಆಗಿ ಸಾಯ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ, ಸಡನ್ ಆಗಿ ಪಶ್ಚಾತ್ತಾಪ ಪಡುವಂತ, ಒಂದೇ ಸರ್ತಿ ಸಿಡಿಲು ಬಡಿದು ಸಾಯ್ತಾರೆ, ಒಂದೇ ಸರ್ತಿ ಆಕಸ್ಮಿಕವಾಗಿ ಸಾಯ್ತಾರೆ. ಅವರಿಗೆ ಒಂದು ಯೋಚನೆ ಮಾಡ್ಲಿಕ್ಕೂ ಟೈಮ್ ಸಿಗಲ್ಲ ಅಂತ. ಯಾಕಂದ್ರೆ ಕೊನೆಗಳಿಗೆ ಐ ಆಮ್ ಸಾರಿ ಜೀಸಸ್ ಅಂತ ಹೇಳಿದ್ರೆ ಸಾಕಾಗತ್ತೆ, ಗೊತ್ತೈತಲ್ಲ. ಆದ್ರೆ ಅದಕ್ಕೂ ಅವಕಾಶ ಸಿಗದೆ ಇರ್ತದೆ ಅಂತವರು. ಅಂದ್ರೆ ಫುಲ್ ದೊಡ್ಡ ಪಾಪನ ಮಾಡಿಲ್ಲ, ಈ ಕಡೆ ನರಕಕ್ಕೆ ಹೋಗೋಷ್ಟು ಅಯೋಗ್ಯರಲ್ಲ, ಸ್ವರ್ಗಕ್ಕೆ ಹೋಗೋಷ್ಟು ಯೋಗ್ಯತೆನಿಲ್ಲ, ಒಂದು ಮಿಡ್ಲ್ ಸ್ಟೇಟ್ ಅಂತ ಕಡಿಬೇಕು. ಅದು ಸ್ಥಾನ, ಶುದ್ಧೀಕರಣ ಸ್ಥಾನ. ಇನ್ನೂ ಶುದ್ಧತೆ ಅಗತ್ಯ ಇರುವಂತ ಅಂತಸ್ತೇ ಶುದ್ಧೀಕರಣ ಸ್ಥಾನ. 211 ಇಂಗ್ಲಿಷ್ ನಲ್ಲಿ ನೋಡೋಣ. 10:30 ಇಂಗ್ಲಿಷ್ ನಲ್ಲಿ. All who die in God's grace and friendship, but still imperfectly purified, are indeed assured of their eternal salvation, but after death they undergo purification so as to achieve the holiness necessary to enter the joy of heaven. 10:31 The church gives the name purgatory to this final purification of elect, which is entirely different from the punishment of damned. ಡ್ಯಾಮ್ಡ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಖಂಡಿಸಲ್ಪಟ್ಟವರು, ಸಂಪೂರ್ಣ ಶಪಿಸಲ್ಪಟ್ಟವರು, ಅವ್ರದ್ದು ನರಕ ಸ್ಥಿತಿ. ಅದರಿಂದ ಇದು ಬೇರೆನೆ ಆಗಿರುತ್ತದೆ, ಅದು ಬೇರೆ ಸ್ಥಿತಿ. The church formulated her doctrine of faith on purgatory, especially at the councils of Florence and Trent. Tradition of the church, by reference to a certain text of scripture, speaks of a cleansing fire. ಕ್ಲೆನ್ಸಿಂಗ್ ಫೈರ್, ಅದರಿಂದ ಬೈಬಲ್ ನಲ್ಲೂ ಕೂಡ ಈ ಶುದ್ಧೀಕರಿಸುವಂತ ಬೆಂಕಿ ವಿಷಯದಲ್ಲಿ ಹೇಳಲಾಗಿದೆ. 1 ಕೊರಿಂಥ 3:15 1 ಕೊರಿಂಥ 3:15 ಅಲ್ಲಿ ಪೌಲ ಕೊರಿಂಥರಿಗೆ ಬರೆದ ಪತ್ರದಲ್ಲಿ ಹೇಳ್ತಾನೆ, ಅವನವನ ಕೆಲಸದ ಗುಣ ಕಡೆಯ ದಿನ ಬಟ್ಟ ಬಯಲಾಗುವುದು. ಯೇಸು ಕ್ರಿಸ್ತರ ಆ ದಿನ ಬೆಂಕಿಯ ದಿನವಾಗಿ ಪ್ರಜ್ವಲಿಸುವುದು. ಪ್ರತಿಯೊಬ್ಬನ ಕೆಲಸ ಬೆಂಕಿ ಪರೀಕ್ಷೆ ಮಾಡುವುದು. ಅದರಿಂದ ಅವನವನ ಕೆಲಸದ ಗುಣ ಕಡೆಯ ದಿನ ಅಂದ್ರೆ ಡೇ ಆಫ್ ಜಡ್ಜ್ಮೆಂಟ್. ಅದರಿಂದ ಎಲ್ಲರಿಗೂ ಕೂಡ ನ್ಯಾಯ ನೀತಿ ಸಿಗುವಂತ ದಿನ. ಅವನ ಕೆಲಸದ ಗುಣ ಕಡೆಯ ದಿನ ಬಟ್ಟ ಬಯಲಾಗುತ್ತದೆ. ಪ್ರಭು ಯೇಸು ಕ್ರಿಸ್ತರ ಆ ದಿನ ಬೆಂಕಿಯ ದಿನವಾಗಿ ಪ್ರಜ್ವಲಿಸುತ್ತದೆ. ಪ್ರತಿಯೊಬ್ಬನ ಕೆಲಸ ಬೆಂಕಿ ಪರೀಕ್ಷೆ ಮಾಡುತ್ತದೆ. ಕಟ್ಟಡ ಸುಟ್ಟು ಹೋಗದೆ ಅಸ್ಥಿವಾರದ ಮೇಲೆ ನೆಲೆಯಾಗಿ ನಿಂತರೆ ಕಟ್ಟಿದವನಿಗೆ ಸಂಭಾವನೆ ಸಿಗುತ್ತದೆ. ಕಟ್ಟಡ ಸುಟ್ಟು ಹೋದರೆ, ಕೆಲವರು ಯಾಕೆಂದ್ರೆ ಹುಲ್ಲು ಜಂಡು ಕಟ್ಟಿಗೆಯಿಂದ ಕಟ್ತಾ ಇದ್ದಾರೆ, ಅಂಥದ್ದೆಲ್ಲ ಸುಟ್ಟು ಹೋಗುತ್ತೆ. ಅದರಿಂದ ಕೆಲವರು ಬಂಗಾರದಿಂದ ಕಟ್ತಾರೆ, ಅದು ಇನ್ನು ಶುದ್ಧವಾಗುತ್ತದೆ. ಅವನಾದರೂ ಬೆಂಕಿಯಿಂದ ತಪ್ಪಿಸಿಕೊಂಡವನ ಹಾಗೆ ರಕ್ಷಣೆ ಪಡೆಯುತ್ತಾನೆ.
1 ಪೇತ್ರ 1ನೇ ಅಧ್ಯಾಯ 7. ಪರಿಶೋಧನೆಗಳು ಬಂದು ಒದಗು ನಿಮ್ಮ ವಿಶ್ವಾಸ ಬಿಡುವುದಕ್ಕಾಗಿ. ನಶಿಸಿ ಹೋಗುವ ಬಂಗಾರ ಕೂಡ ಬೆಂಕಿಯಿಂದ ಪರಿಶೋಧಿತವಾಗುತ್ತದೆ. ಬಂಗಾರಕ್ಕಿಂತಲೂ ಬಹು ಅಮೂಲ್ಯವಾದ ನಿಮ್ಮ ವಿಶ್ವಾಸ ಶೋಧಿತವಾಗಬೇಕು. ಆಗ ಮಾತ್ರ ಯೇಸುಕ್ರಿಸ್ತರ ಪ್ರತ್ಯಕ್ಷವಾಗುವ ದಿನದಂದು, ಯೇಸುಕ್ರಿಸ್ತರ ಪ್ರತ್ಯಕ್ಷವಾಗುವ ಅಂದ್ರೆ ಅಂತಿಮ ದಿನ, ಡೇ ಆಫ್ ಜಡ್ಜ್ಮೆಂಟ್, ಫೈನಲ್ ಡೇ, ಆಗ ಮಾತ್ರ ಯೇಸುಕ್ರಿಸ್ತರು ಪ್ರತ್ಯಕ್ಷವಾಗುವ ದಿನದಂದು ನಿಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತವೆ. ಅದರಿಂದ ಬಂಗಾರಿಗೆ ಶುದ್ಧವಾಗಬೇಕು, ಹಾಗೆ ನಾವು ಕೂಡ ಆ ಕರ್ತರ ದಿನ ಶುದ್ಧ ಆಗ್ಲೇಬೇಕು. ಅದರಿಂದ ಅದಕ್ಕೆ ಈಗ ನಂಬರ್ ಕನ್ನಡದಲ್ಲಿ 211. ಶುದ್ಧೀಕರಣ ಸ್ಥಾನದಲ್ಲಿ ಶುದ್ಧವಾಗುತ್ತಿರುವ ಆತ್ಮಗಳಿಗೆ ನಾವು ಹೇಗೆ ನೆರವು ನೀಡಬಹುದು? ಹೌ ಕ್ಯಾನ್ ವಿ ಹೆಲ್ಪ್ ದೆಮ್ ದೋಸ್ ಆರ್ ಇನ್ ದ ಸ್ಟೇಟ್ ಆಫ್ ಪರ್ಗಟ್ರಿ? ಸಂತರ ನ್ಯೂನತೆಯಲ್ಲಿರುವ ವಿಶ್ವಾಸಿಗಳು ಈ ಲೋಕದಲ್ಲಿ ಇನ್ನೂ ಯಾತ್ರಾರ್ಥಿಗಳಾಗಿದ್ದು, ಶುದ್ಧೀಕರಣ ಸ್ಥಾನದಲ್ಲಿರುವ ಆತ್ಮಗಳಿಗೆ ಪ್ರಾರ್ಥನೆಗಳನ್ನ, ವಿಶೇಷವಾಗಿ ದಿವ್ಯ ಬಲಿಪೂಜೆಯನ್ನ ತಮ್ಮ ಪರವಾಗಿ ಅರ್ಪಿಸಬಹುದು. ದಾನ, ಧರ್ಮ, ಆತ್ಮಿಕ ಫಲ ಮತ್ತು ತಪಸ್ಸಿನ ಕ್ರಿಯೆಗಳಿಂದಲೂ ನೆರವು ನೀಡಬಹುದು. ಅದರಿಂದ ಸತ್ತು ಹೋದವರು, ಅಲ್ಲಿ ಸ್ವರ್ಗನೂ ಅಲ್ಲ ನರಕನೂ ಅಲ್ಲ, ಶುದ್ಧೀಕರಣ ಸ್ಥಾನದಲ್ಲಿರುವವರು, ಅವರಿಗೆ ನಾವು ಹೇಗೆ ಹೆಲ್ಪ್ ಮಾಡಬಹುದು? ಇಲ್ಲಿಂದ ಏನು ಮಾಡೋದಾದ್ರೂ ಕೂಡ ಥ್ರೂ ಜೀಸಸ್. ವಿದೌಟ್ ಜೀಸಸ್ ವಿ ಕ್ಯಾನಾಟ್ ಡೂ ಎನಿಥಿಂಗ್. ಅದರಿಂದ ಸತ್ತೋಗ್ಲೆಲ್ಲೋಗ್ರಿ, ಎಲ್ಲ ಸತ್ತೋರು ಯೇಸಲ್ಲಿ ಇದ್ದಾರೆ ಅಲ್ವಾ? ಯಾಕೆಂದ್ರೆ ಯೇಸಮ್ಮ ಹೇಳ್ತಾರೆ, ದೇವರು ಜೀವಂತರ ದೇವರು, ಸತ್ತವರ ದೇವರಲ್ಲ. ಮತ್ತೆ ನಮಗೋಸ್ಕರ ಯೇಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿದರು. ಅವರು ಸತ್ತವರ ಮತ್ತು ಜೀವಂತರ ದೇವರ ಆಗುವುದಕ್ಕೋಸ್ಕರ ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿದ್ರು ಅಂತ ಬೈಬಲ್ ಹೇಳ್ತಾ ಇದೆ. ಅದರಿಂದ ದೇವರು, ಯೇಸು ಕ್ರಿಸ್ತರು ಸತ್ರು ಪುನರುತ್ಥಾನವಾದ್ರೂ ಕೂಡ ಎಲ್ಲರೂ ಯೇಸುವಿಗೆ ಸೇರಿದವರು ಅಂತ ಬೈಬಲ್ ಹೇಳ್ತಾ ಇದೆ. ಅದರಿಂದ ಎಲ್ಲರೂ ಕೂಡ ಯೇಸುನಲ್ಲಿ ಇರ್ತಾರೆ. ಈಗ ಯಾಯಿರಿನ ಮಗಳು, ಅವಳು ಸತ್ತು ಹೋದ್ಲು, ಯೇಸಮ್ಮಿ ಮಗಳೇ ಎದ್ದೇಳು ಅಂತ ಹೇಳಿದ್ರಲ್ಲ, ಅಂದ್ರೆ ಆತ್ಮ ಯೇಸುವಿನ ಕೈಯಲ್ಲಿದೆ ಅಂತ ಆಯ್ತಲ್ಲ. ಈಗ ಲಾಜರ ಸತ್ತು 4 ದಿನ ಆಯ್ತು, ಕೊಳತೋಗಿದ್ದ. ಲಾಜರ ಹೊರಗೆ ಬಾ ಅಂತ ಹೇಳುವಾಗ ಸಮಾಧಿಯಿಂದ ಹೊರಗೆ ಬಂದ. ಅದರಿಂದ ಆತ್ಮಗಳೆಲ್ಲ ಎಲ್ಲಿದೆ? ಯೇಸಮ್ಯಲ್ಲಿ ಇದೆಯಲ್ಲ. ಅದಕ್ಕೆ ಯೇಸ್ವಾಮಿ ಅದನ್ನ ಮರಳಿ ಕೊಟ್ಟು ಅವ್ರನ್ನ ಜೀವಂತಗೊಳಿಸಿದ್ರು. ಇದು ನಮ್ಗೆ ಗೊತ್ತಾಗ್ತದೆ, ಸತ್ತವರು ಮೇಲೂ ಜೀವಂತರ ಮೇಲೂ ಯೇಸುವಿಗೆ ಅಧಿಕಾರ ಉಂಟು. ಅವ್ರ ಹತ್ರನೇ ಎಲ್ಲ ಆತ್ಮಗಳು ಇರ್ತವೆ. ನಾನೇ ಪುನರುತ್ಥಾನ, ನಾನೇ ಜೀವ ಅಂತ ಯೇಸಮ್ಮ ಹೇಳಿಲ್ವಾ? ಅದರಿಂದ ಯೇಸುನೇ ಜೀವ, ಅವರೇ ಪುನರುತ್ಥಾನ. ಸತ್ತವರೆಲ್ಲ ಆ ಪುನರುತ್ಥಾನ ಜೀವವನ್ನೇ ಅನುಭವಿಸ್ತಾರೆ. ನಾನ್ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು ಅಂತ ಯೇಸಮ್ಮ ಹೇಳ್ತಾರಲ್ಲ. ನಾನ್ ದ್ರಾಕ್ಷ ಬಳ್ಳಿ, ಕೊಂಬೆಗಳೆಲ್ಲ ಎಲ್ಲಿರ್ಬೇಕು? ಯೇಸ್ವಾಮಿಯಲ್ಲಿ ಇರ್ಬೇಕು. ಅದಕ್ಕೆ ಹೇಳ್ತಿರೋದು, ಕೆಲವು ಕೊಂಬೆಗಳು ಜೀವಂತವಾಗಿರ್ತವೆ, ಬಟ್ ಕೆಲವು ಕೊಂಬೆಗಳು ಏನಾಗ್ತವೆ, ಸ್ವಲ್ಪ ರೋಗಗ್ರಸ್ತ ಆಗಿರ್ತವೆ. ಪೌಲ ಕೊರಿಂಥದಲ್ಲಿ ಹೇಳಿದಾಗೆ, ನಿಮ್ಮಲ್ಲಿ ಕೆಲವು ರೋಗಗ್ರಸ್ತರಾಗಿದ್ದಾರೆ. ಆದ್ರಿಂದ ಯೇಸಮ್ಮಲ್ಲಿ ಇದ್ರೂ ಕೂಡ ಕೆಲವು ರೋಗಗ್ರಸ್ತರಾಗಿರ್ತಾರೆ ಅಂತ ಆಯ್ತು. ಈಗ ನಮ್ಮ ಶರೀರದಲ್ಲಿ ಕೂಡ ಅದಿತ್ತಾರಲ್ವಾ? ಈಗ ಶರೀರದಲ್ಲಿ ಎಲ್ಲ ಭಾಗಗಳು, ಕೆಲವು ಸತಿ ಸ್ಟ್ರೋಕ್ ಆದ್ರೆ ಕೆಲವು ಭಾಗಗಳಲ್ಲಿ ಬಲ ಇಳುವುದಿಲ್ಲ. ಅದೇ ನಮ್ಮ ಬಾಡಿನಲ್ಲಿ ಇರ್ತವೆ, ಸ್ಟ್ರೋಕ್ ಆಗಿರ್ತವೆ, ಆ ಕೊಳೆತು ಹೋಗುದಿಲ್ಲ, ಬಟ್ ಒಂಥರ ಅದರಲ್ಲಿ ಶಕ್ತಿ ಇರುವುದಿಲ್ಲ, ನಮ್ನೆಸ್, ಗೊತ್ತೈತಲ್ಲ? ನಮ್ಮ ಶರೀರಕ್ಕೆ ಸೇರಿದ್ರು ಕೂಡ ಸ್ಟ್ರೋಕ್ ಆದಾಗ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ಹೋದಾಗ, ಸ್ಟ್ರೋಕ್ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ, ಅಲ್ಲಿ ಹೋಗುದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಹೋಗಲ್ಲ, ಅದಕ್ಕೆ ಬ್ರೈನಿಗೂ ಅಲ್ಲಿಗೂ ಕಾಂಟ್ಯಾಕ್ಟ್ ಇರುವುದಿಲ್ಲ. ಹಾಗಾಗಿ ಏನಾಗ್ತದೆ, ಅದು ಸ್ವಲ್ಪ ಡೆಡ್ ತರ ಇರ್ತದೆ, ಬಟ್ ನಮ್ಮ ಬಾಡಿಗೆ ಸೇರ್ಕೊಂಡಿರ್ತವೆ. ಹಾಗೆ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ಯೇಸಲ್ಲೇ ಸೇರ್ಕೊಂಡಿರ್ತಾರೆ, ಬಟ್ ಅವ್ರು ಆಕ್ಟಿವ್ ಆಗಿರುವುದಿಲ್ಲ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ, ಅಂಥವ್ರಿಗಾಗ ಪ್ರಾರ್ಥನೆ ಮಾಡಿಕೊಂಡು ಅವರು ಆ ಶುದ್ಧತೆಯನ್ನು ಹೊಂದುವಾಗೆ ನಾವು ಮಾಡಬೇಕು. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಅದು ಆತ್ಮಗಳಿಗೆ ಪ್ರಾರ್ಥನೆ, ವಿಶೇಷವಾಗಿ ದಿವ್ಯ ಬಲಿಪೂಜೆಯನ್ನು ತಮ್ಮ ಪರವಾಗಿ ಅರ್ಪಿಸಬಹುದು. ದಾನ, ಧರ್ಮ, ಆತ್ಮಿಕ ಫಲ ಮತ್ತು ತಪಸ್ಸಿನ ಕ್ರಿಯೆಗಳಿಂದಲೂ ನೆರವು ನೀಡಬಹುದು. ಆತ್ಮಿಕ ಫಲ ಅಂದ್ರೆ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಲ್ಲ, ವಿಶೇಷವಾಗಿ ಈ ನವೆಂಬರ್ನಲ್ಲಿ
ನಾವು ಸತ್ತವರಿಗಾಗಿ ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಆತ್ಮಿಕ ಫಲ, ಇಂಟೆಲಿಜೆನ್ಸ್ ಸಿಗುತ್ತೆ. ಸಮಾಧಿಗೆ ಭೇಟಿ ನೀಡಿ ಅಂತವರಿಗೆ ಪ್ರೇಯರ್ ಮಾಡಿದಾಗ, ಅಂತವರಿಗಾಗಿ ಪರಮ ಸತ್ತಗೊಂಡು ನಾವು ಪ್ರಾರ್ಥನೆ ಮಾಡಿದಾಗ ಇಂಥದ್ದೆಲ್ಲ ನೋಡಿ. ಇದು ನಮ್ಮ ಚರ್ಚು ಯಾವ್ದಾದ್ರು ಡಾಗ್ಮಾ ಮಾಡ್ಬೇಕಾದ್ರೆ, ಗೊತ್ತಿದ್ದಲ್ಲ, ಯಾವುದೋ ಒಂದು ನಿಯಮ ಮಾಡ್ಬೇಕಾದ್ರೆ ಸಡನ್ ಆಗಿ ಚರ್ಚ್ ಮಾಡುವುದಿಲ್ಲ. ಎಲ್ಲ ಡಾಗ್ಮಾ ಆ ಥರ. ಈ ಡಾಗ್ಮಗಳನ್ನ ಅಂದ್ರೆ ನಂಬಲೇಬೇಕಾದಂತ ಕೆಲ ಸತ್ಯಗಳನ್ನ ಧರ್ಮಸ್ಥೆ ಮಾಡ್ಬೇಕಾದ್ರೆ ಪ್ರಿಯರ, ಅದು ಪ್ರೇಷಿತರ ಕಾಲದಿಂದಲೂ ಕೂಡ ಪ್ರಾಕ್ಟೀಸ್ ಅಲ್ಲಿ ಇರುವಂತಹದ್ದು. ಬೈಬಲ್ನಲ್ಲಿ ಇಲ್ಲದೆ, ಬೈಬಲ್ನಲ್ಲಿ ಅದು ಹೇಳಲಾಗದಿದ್ರು ಕೂಡ, ಬಟ್ ಆ ದಿನಲೂ ಕೂಡ ಫಲ. ಯಾಕೆಂದ್ರೆ ಪೌಲ ಹೇಳ್ತಾನಲ್ಲ, ಕೆಲವು ಬಾಯಿ ಮಾತಿನಿಂದ ಮತ್ತು ಕೆಲವು ರಿಟರ್ನ್ ಆಗಿ ನಾವು ಬರದ ಮೂಲಕ ನಿಮ್ಗೆ ತಿಳಿಸಿದ್ದು ಅಂತ ಥೆಸಲೋನಿಕ ಪತ್ರದಲ್ಲಿ ಹೇಳ್ತಾನೆ. ಮತ್ತೆ ಯೋಹನರ ತಮ್ಮ ಪತ್ರಿಕೆಯಲ್ಲಿ ಕೂಡ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಕೆಲ ವಿಷಯ ಬರ್ದಿದ್ದೇನೆ, ಉಳಿದದ್ದು ನಾನು ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ. ಅದಕ್ಕೆ ನಾವು ಓರಲ್ ಎರಡು ಬೈಬಲ್ ಎರಡು ರೀತಿಯಲ್ಲಿದೆ. ಈಗ ಬೇರೆ ಸಭೆಗಳವರು ಪ್ರಾಟೆಸ್ಟೆಂಟ್, ಪೆಂತೆಕೋಸ್ಟ್ ಎಲ್ಲ ಬೈಬಲ್ ಒಂದೇ ಟ್ರೆಡಿಷನ್ ಅಲ್ಲಿ ನಂಬ್ತಾರೆ. ಬಟ್ ನಾವೇನ್ ಮಾಡ್ತೀವಿ, ಎರಡು ಟ್ರೆಡಿಷನ್, ಅದು ಬೈಬಲ್ ನಲ್ಲಿ ಉಂಟು. ಎರಡು ಟ್ರೆಡಿಷನ್, ಪರಂಪರೆ ಬೈಬಲ್ ಇದ್ದು. ಒಂದು ಪರಂಪರೆ ರಿಟರ್ನ್ ಬೈಬಲ್, ಓಕೆ. ಇನ್ನೊಂದು ಪರಂಪರೆ ಯಾವ್ದಂತ ಹೇಳಿದ್ರೆ ಓರಲ್ ಟ್ರೆಡಿಷನ್. ಮೂರು ಯೋವನ ಮೂರು ಯೋವನ 13ನೇ ವಚನ. ನಾನ್ ನಿಮ್ಗೆ ತಿಳಿಸ್ಬೇಕಾದದ್ದು ಇನ್ನೂ ಎಷ್ಟೋ ಇದೆ. ಕಾಗದ ಪತ್ರಗಳ ಮೂಲಕ ತಿಳಿಸಲು ನನಗಿಷ್ಟ ಇಲ್ಲ. ಸದ್ಯದಲ್ಲಿ ನಿಮ್ಮನ್ನು ಕಾಣುವ ನಿರೀಕ್ಷೆ ನನಗಿದೆ. ಆಗ ನಾವು ಮುಖಾಮುಖಿಯಾಗಿ ಮಾತನಾಡಬಹುದು. ಬರೀದಾದ್ರೆ ತುಂಬಾ ಉಂಟು, ಬರೀ ಇಷ್ಟ ಎಲ್ಲ ಸದ್ಯದಲ್ಲಿ ಕಾಣುವ ನಿರೀಕ್ಷೆ, ಆಗ ಮುಖಾಮುಖಿಯಾಗಿ. ಇದು ಓರಲ್ ಟ್ರೆಡಿಷನ್ ಅಂತ ನಾವು ಹೇಳ್ತೀವಿ. ಅವರು ತಮ್ಮ ಶುಭ ಸಂದೇಶದಲ್ಲೂ ಕೂಡ ಯೋವನರು ಹೇಳಿದ್ದಾರೆ, 20:30 ಯೋವನ್ನ. ಯೇಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು, ಇನ್ನೂ ಅದ್ಭುತಗಳು ಇನ್ನು ಎಷ್ಟೋ ಇವೆ. ಎಲ್ಲ ಅದ್ಭುತಗಳು ಬರೆದಿಲ್ಲ, ಅವನ ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರೆದವುಗಳ ಉದ್ದೇಶ ಇಷ್ಟೇ: ಯೇಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ನಂಬಬೇಕು, ನಂಬಿ ಅವರ ಹೆಸರಿನಲ್ಲಿ ಸಜೀವ ಪಡಿಬೇಕು. ಮತ್ತೆ 21ನೇ ಮತ್ತೆ ಮತ್ತೆ ಹೇಳ್ತಾರೆ ಯೋವನರು, ಮತ್ತೆ ಹೇಳ್ತಾ ಇದ್ದಾರೆ. 21ನೇ ಅಧ್ಯಾಯದಲ್ಲೂ ಕೂಡ 25ನೇ ವಚನ, ಯೇಸು ಮಾಡಿದ ಕಾರ್ಯಗಳು ಇನ್ನೂ ಎಷ್ಟೋ ಇವೆ, ಅವನ್ನೆಲ್ಲ ಒಂದೊಂದಾಗಿ ಬರೆಯಲು ಹೋದರೆ ಬರಿಬೇಕಾದ ಗ್ರಂಥಗಳನ್ನ ಭವಿಷ್ಯ ಲೋಕವೇ ಇಡಿಸಲಾರದೆಂದು ನೆನೆಸುತ್ತೇನೆ. ಬರಿತಾ ಹೋದ್ರೆ ಆ ಪುಸ್ತಕಗಳು ಇಡ್ಲಿಕ್ಕೆ ಭೂಮಿನೇ ಸಾಕಾಗಲ್ಲ. ಇಡೀ ಪ್ರಪಂಚ ಒಂದು ಲೈಬ್ರರಿ ಮಾಡಿದ್ರೆ, ಇಡೀ ಪ್ರಪಂಚನೇ ಲೈಬ್ರರಿ ಮಾಡಿದ್ರು ಕೂಡ ಸ್ಥಳಾವಕಾಶ, ಸ್ಪೇಸ್ ಸಾಕಾಗಲ್ಲ. ಅಷ್ಟು ಯೇಸು ಬಗ್ಗೆ ಬರಿತಾ ಹೋಗ್ಬೋದು ಅಂತ ಇವನರು ಹೇಳ್ತಾರೆ. ಮತ್ತೆ ಬೈಬಲ್ನಲ್ಲಿ ಎಲ್ಲ ಇದೆ ಅಂತ ಹೇಳ್ತಾರಲ್ಲ. ಬೈಬಲ್ನಲ್ಲಿ ಎಲ್ಲ ಇಲ್ಲ ಅಂತ ಮತ್ತೆ ಯೇಸ್ವಾಮಿ ಕೂಡ ಎಲ್ಲ ಹೇಳಿಲ್ಲ. ಯೇಸ್ವಾಮಿ ಕೂಡ ಎಲ್ಲ ಹೇಳಿದ್ರ? ಇಲ್ಲ. ಯೋಹನ 16ನೇ ಅಧ್ಯಾಯದಲ್ಲಿ ವಚನ 12 ನೋಡಿ. ನಾನು ನಿಮ್ಗೆ ಹೇಳ್ಬೇಕಾದದ್ದು ಇನ್ನು ಎಷ್ಟೋ ಇದೆ, ಸದ್ಯಕ್ಕೆ ಅವು ನಿಮ್ಗೆ ಹೊರಲಾಗದ ಹೊರೆಯಾಗುತ್ತದೆ. ಹೇಗೋ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ ನಿಮ್ಮನ್ನ ಸಮಗ್ರ ಸತ್ಯ ನಡೆಸ್ಕೊಂಡು ಹೋಗ್ತಾರೆ. ಬೈಬಲ್ನಲ್ಲಿ ಎಲ್ಲ ಇದೆ ಅಂತ ಹೇಳಿ, ಆದ್ರೆ ಯೇಸಮ್ಮನ ಹೇಳ್ತಾರೆ ನಾನು ಎಲ್ಲ ಹೇಳುವುದಿಲ್ಲ ಅಂತ. ಯೇಸಮ್ಮನೇ ಹೇಳಿದ್ದಾರೆ ಖುದ್ದಾಗಿ. ನೋಡಿ, ನಾನು ಹೇಳುದು ತುಂಬಾ ಉಂಟು, ಆದ್ರೆ ನಿಮ್ಗೆ ಹೊರಲಾಗದ ಹೊರೆ ಆಗುತ್ತದೆ, ಆದ್ರಿಂದ ನಾನು ಹೇಳುವುದಿಲ್ಲ. ಮತ್ತೆ ಎಲ್ಲ ಹೀಗೆ. ಬಟ್ ರೆವಲ್ಯೂಷನ್, ಗ್ರಾಜುವಲ್ ರೆವಲ್ಯೂಷನ್ ಆಗ್ತಾ ಇದೆ. ಈಗ ಆದಮನ ಕಾಲದಿಂದ ನೋಡಿ, ಅಬ್ರಹ್ಮನ ಕಾಲದಿಂದ ಎಲ್ಲ ಒಂದೇ ಸತಿ ರೆವಲ್ಯೂಷನ್ ಆಗಿತ್ತಾ? ಸ್ವಲ್ಪ 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 ಎಲ್ಲ ರೆವಲ್ಯೂಷನ್ ಆಗಿತ್ತು, ಪ್ರಕಟಣೆ ಆಗಿತ್ತಲ್ವಾ? ಒಂದೇ ಸತಿ ಪ್ರಕಟಣೆ ಆಗಿಲ್ಲ. ಹಾಗೆ ಅದಕ್ಕೆ ಮೋಶೆ ಎಲ್ಲ ಬರೀತಾ, ಪ್ರವಾದಿಗಳು ಬರೀತಾ ಹೋದ್ರು ಸ್ವಲ್ಪ ಸ್ವಲ್ಪ ಸ್ವಲ್ಪ.
ಬರಿತಾ ಹೋದ್ರಲ್ವಾ. ಆಮೇಲೆ ಏಸಮ್ ಹೇಳ್ತಾರೆ, ಹೇಗೂ ಸತ್ಯ ಸ್ವರೂಪಿ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ನಡೆಸ್ಕೊಂಡು ಹೋಗ್ತಾರೆ. ಅವರು ತಮ್ಮಷ್ಟಕ್ಕೆ ತಾವು ಏನು ಬೋಧಿಸದೆ ತಾವು ಕೇಳಿದ್ದನ್ನ ಕುರಿತು ಮಾತಾಡ್ತಾರೆ. ಮುಂದೆ ನಡೆಯಲಿರುವುದನ್ನ ನಿಮಗೆ ಮುಂದೆ ನಡೀಲಿಕ್ಕಿದ್ದದ್ದು ಕೂಡ ನಿಮ್ಗೆ ತಿಳಿಸ್ತಾರೆ. ವಾಟ್ ಹ್ಯಾಸ್ ಟು ಬಿ ಹ್ಯಾಪನ್ ಇನ್ ದ ಫ್ಯೂಚರ್ ಆಲ್ಸೋ ಈ ವಿಲ್ ಟೆಲ್ ಯು ಇನ್ ಫ್ಯೂಚರ್. ಅದಕ್ಕೆ ಪವಿತ್ರಾತ್ಮ ನಮ್ಮ ಧರ್ಮಸಭೆಯಲ್ಲಿ ಕಾರ್ಯನಿರತರಾಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ ಅಂತ ಹೇಳುದು ಅದಕ್ಕೋಸ್ಕರ. ಕಾಲ ಕಾಲಕ್ಕೆ ಏನ್ ಹೇಳ್ಬೇಕು ಅದು ನಮ್ಗೆ ತಿಳಿಸ್ತಾ ಇರ್ತಾರೆ ಪವಿತ್ರಾತ್ಮ. ಕೆಲವರು ಹೇಳುದು ಪವಿತ್ರಾತ್ಮ ಒಂಥರ ಡೆಡ್ ಆದಾಗೆ ಅಂತ. ಏನು ಹೇಳ್ತಿಲ್ಲ, ಎಲ್ಲ ಮುಗಿದೋಯ್ತು. ಅದರಿಂದ ಪ್ರಿಯರೇ, ಈ ಘನವಾದ ಸತ್ಯ ಯಾವುದು? ಈಗ ಪಿತಾಸುತ ಪವಿತ್ರಾತ್ಮ, ಅದು ಮೇಯ್ನ್ ಆಗಿ. ಅದರ ಬಗ್ಗೆ ಯಾವ ಇದಿಲ್ಲ ನಮಗೆ. ಇನ್ನು ಮುಂದೆ ಇನ್ನೊಬ್ಬ ವ್ಯಕ್ತಿಯನ್ನ ರೆವಲ್ಯೂಷನ್ ಆಗ್ಲಿಕ್ಕೆ ಉಂಟಾ? ದೇವರಲ್ಲಿ 3 ಜನ, ಪಿತಾಸುತ ಪವಿತ್ರಾತ್ಮ, ಮುಗಿದೋಯ್ತು. ಇನ್ನು ಯಾರು ಬಂದು ಇನ್ನು 4ನೇ ವ್ಯಕ್ತಿ ಇದ್ದಾರೆ, 5ನೇ ವ್ಯಕ್ತಿ ಇದ್ದಾರೆ ಅಂತ ಅದು ಇಲ್ಲ. ಅದು ರೆವಲ್ಯೂಷನ್ ಪರ್ಫೆಕ್ಟ್ ಆಗಿದೆ ಅದು. ಬಟ್ ಉಳಿದ ವಿಷಯಗಳು ಉಂಟಲ್ಲ, ಗೊತ್ತಾಯ್ತಲ್ಲ, ಅದೆಲ್ಲ ಕಾಲ ಕಾಲಕ್ಕೆ ಕೆಲವು ಸಣ್ಣ ಪುಟ್ಟ ವಿಷಯಗಳೆಲ್ಲ ಉಂಟು. ಘನವಾದ ಸತ್ಯ ಇದೆ, ಇಟರ್ನಲ್ ಟ್ರೂತ್, ಮತ್ತು ಕೆಲವು ಡಿಸಿಪ್ಲಿನ್ ಮೆಜರ್ಸ್, ಮತ್ತೆ ಕೆಲವು ಸಾಮಾನ್ಯದ ವಿಷಯಗಳು, ಅಂದ್ರೆ ಅಷ್ಟು ನಮ್ಗೆ ನಂಬಿಕೆಗೆ ಅಗತ್ಯ ಇಲ್ಲದಂತ ವಿಷಯಗಳು. ಈಗ ಸತ್ ಮೇಲೆ ಸ್ಥಿತಿ ಏನಾಗುತ್ತೆ ಅದೆಲ್ಲ ನಮ್ಗೆ ಆಗ್ಬೇಕು, ನಾಳೆದೇನಾಗ್ತದೆ ನಮ್ಗೆ ಆಗ್ಬೇಕಲ್ವಾ? ಅಂತ ವಿಷಯಗಳೆಲ್ಲ, ಪ್ರತಿಯೊಬ್ಬರ ವಿಷಯದ ಡೀಟೇಲ್, ನಾಳೆ ಏನಾಗ್ತದೆ ನಮ್ಗೆ, ನಾಡ್ದು ನಾವು ಎಲ್ಲಿ ಸಾಯ್ತೇವೆ, ಹೆಂಗ್ ಸಾಯ್ತೇವೆ, ಸತ್ ಮೇಲೆ ಏನು, ಹೇಗೆ ಆತ್ಮಗಳ ಸ್ಥಿತಿ ಹೆಂಗಿರ್ತವೆ. ಈಗ ಯೋನರು ಕೂಡ ಹೇಳ್ತಾರೆ, ಸತ್ ಮೇಲೆ 1 ಯೋನ 3ನೇ ಅಧ್ಯಾಯದಲ್ಲಿ ಸತ್ ಮೇಲೆ ಹೆಂಗಿರ್ತವೆ ನಮ್ಗೆ ಗೊತ್ತಿಲ್ಲ, ಇನ್ನು ವಿಷದವಾಗಿಲ್ಲ ಅಂತ ಹೇಳ್ತಾರೆ ಅವರು. ಇನ್ನು ವಿಷದವಾಗಿರ್ಲಿಲ್ಲ. ಬಟ್ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಇಂಥ ವಿಷಯಗಳು ಪ್ರೇಷರ ಕಾಲದಲ್ಲಿ ಎಲ್ಲ ಸ್ಟಾಪ್ ಆಗಿಲ್ಲ. ಪವಿತ್ರಾತ್ಮ ತಿಳಿಸ್ತಾ ಇರ್ತಾರಲ್ವಾ, ನಾವೆಲ್ಲ ದೇವರ ಮಕ್ಕಳು. ಆದ್ರಿಂದ ಕೆಲವೊಂದು ವಿಷಯಗಳು, ಈಗ ಅದಕ್ಕೆ ನಾವು ಹೇಳ್ತಿದ್ದು, ಈ ಟ್ರೆಡಿಷನ್ ಏನಾಗಿದೆ ಅಂತ ಹೇಳಿದ್ರೆ, ಮತ್ತೆ ಮತ್ತೆ ಬಂದವರು ಸಂತರುಗಳೇ ಉಂಟಲ್ಲ, ಆಧ್ಯಾತ್ಮಿಕ ಪವಿತ್ರ ವ್ಯಕ್ತಿಗಳ ಜೀವನದಲ್ಲಿ ಎಷ್ಟೋ ದರ್ಶನಗಳ ಮುಖಾಂತರ ದೇವರು ತೋರಿಸ್ಕೊಂಡು ಬಂದಿದ್ದಾರೆ. ಅದು ಓರಲ್ ಟ್ರೆಡಿಷನ್ ಅದು. ಹಾಗೆ ಎಷ್ಟೊಂದು ವಿಷಯಗಳು, ಮರಿಯಮ್ಮನವರ ಬಗ್ಗೆ, ಸ್ವರ್ಗಾರೋಹಣದ ಬಗ್ಗೆ ಎಲ್ಲ. ಬಟ್ ಬೈಬಲ್ ಆಧಾರ ಉಂಟು ಮತ್ತು ಟ್ರೆಡಿಷನ್ ಉಂಟು. ಯಾಕಂದ್ರೆ ಬೈಬಲ್ ವಾಕ್ಯಗಳಲ್ಲಿ ಎಷ್ಟೋ ಗೂಢಾರ್ಥ ಉಂಟಲ್ಲ. ಈ ಗೂಢಾರ್ಥಗಳನ್ನ ಓದಿ ತಿಳ್ಕೊಬೇಕು. ಓಲ್ಡ್ ಟೆಸ್ಟಮೆಂಟ್, ನ್ಯೂ ಟೆಸ್ಟಮೆಂಟ್. ಉದಾಹರಣೆಗೆ ನಾವು ಹೇಳಿದಾದ್ರೆ ಒಡಂಬಡಿಕೆ ಮಂಜುಷ, ಒಡಂಬಡಿಕೆ. ಈಗ ಮರಿಯಮ್ಮನವರೇ ಒಡಂಬಡಿಕೆ ಮಂಜುಷ ಅಂತ ಬೈಬಲ್ನಲ್ಲಿ ಎಲ್ಲೂ ಕೂಡ ಬಾಯ್ಬಿಟ್ಟು ಹೇಳಿಲ್ಲ. ಬಟ್ ನಾವು ಅರ್ಥ ಮಾಡ್ಕೋಬೇಕು, ಆ ಒಡಂಬಡಿಕೆ ಮಂಜುಷ ಅಲ್ಲಿ ದೇವರು ಕಟ್ಲಿಕ್ಕೆ ಹೇಳಿದ್ದು ಅದು ಮರಿಯಳ ಗುಣಲಕ್ಷಣಗಳ ಬಗ್ಗೆನೇ ಅಲ್ಲಿ ದೇವರು ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಮೋಶೆಗೆ ಮಾದರಿ, ನಾನು ಬೆಟ್ಟದಲ್ಲಿ ತೋರಿಸಿದ ಮಾದರಿ ಅಂತ ಹೇಳ್ತಿರ್ತಲ್ಲ, ಆ ಮಾದರಿ ಯಾವುದು? ಅದಕ್ಕೆ ರೆವಲ್ಯೂಷನ್ 11ನೇ ಅಧ್ಯಾಯ ಕೊನೆಯ ವಚನದಲ್ಲಿ ಯೋನರು ಹೇಳ್ತಾರೆ, ಸ್ವರ್ಗ ತೆರೆಯಿತು, ಒಡಂಬಡಿಕೆ ಮಂಜುಷ ಅಲ್ಲಿದ್ದು ನಾನು ನೋಡಿದೆ. ಹಾಗಾದ್ರೆ ಆ ಮಂಜುಷ ಯಾವುದು? ಅಗತ್ಯವಾಗಿ ಕನ್ಯಾಮಾತೆ ಮರಿಯಮ್ಮನವ್ರೆ ಅಲ್ವಾ? ಹಾಗೆ ಅದರಿಂದ ಎಷ್ಟೋ ವಿಷಯಗಳು ನಾವು ಬೈಬಲ್ನಲ್ಲಿ ಎಲ್ಲ ಓದ್ಬಿಟ್ಟು ಅವಾಗ ನಾವು ಅರ್ಥ ಕನೆಕ್ಷನ್ ಮಾಡ್ಕೋಬೇಕು. ಹಾಗೆಯೇ ಶುದ್ಧೀಕರಣ ಸ್ಥಾನ ಕೂಡ ಸತ್ತ ಮೇಲೆ ದೇವರು ಡೈರೆಕ್ಟ್ ಆಗಿ ಹೇಳಿಲ್ಲ. ಇದು ಹೇಳಿದ್ದಾರೆ, ದೇವರೊಬ್ಬರೇ, ದೇವರಲ್ಲಿ 3 ಜನ ಅಂತ ಡೈರೆಕ್ಟ್ ಆಗಿ ಎಲ್ಲಾದ್ರೂ ಹೇಳಿದ್ದಾರೆ ಯೇಸ್ವಾಮಿ? ಬಟ್ ನಾವ್ ಹೇಳ್ತೇವಲ್ಲ, ದೇವರೊಬ್ಬರೇ, ದೇವರಲ್ಲಿ 3 ಜನ ಅಂತ. ಯೇಸವನ್ ಬೈಬಿಟ್ಟು ಹೇಳಿದ್ದಾರ? ದೇವರೊಬ್ಬರೇ ಇದ್ದಾರೆ, ಆ ದೇವರಲ್ಲಿ 3 ಜನ ಇದ್ದಾರೆ, ನಾನು, ತಂದೆ ಮತ್ತು ಆತ್ಮರು ಅಂತ. ಬಟ್ ವಾಕ್ಯಗಳು ನಾವು ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ಯೋವನ 14ನೇ ಅಧ್ಯಾಯ ವಚನ 26 ನೋಡಿ, 14-26 ಅಥವಾ 14-16. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಪಿತನು ನಿಮಗೆ ಬೇರೊಬ್ಬ ಪೋಷಕರನ್ನ ಕೊಡುವರು, ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರಿ ಪೋಷಕ. ನಾನು ತಂದೆ ಬಳಿಗೆ ಹೋಗ್ತೇನೆ, ತಂದೆ ಬಳಿಯಿಂದ ಪವಿತ್ರಾತ್ಮ ಕಳಿಸ್ಕೊಡ್ತೀನಿ. ಹಾಗೆ ನಾನು, ತಂದೆ, ಪವಿತ್ರಾತ್ಮ. ಆವಾಗ ನಾವು 3 ಜನ, ದೇವರೊಬ್ಬರೇ. ಅದು ಧರ್ಮೋಪದೇಶಕಾಂಡ 6:4 ಇಸ್ರೇಲ್ ಜನಾಂಗವೇ ಕೇಳೋದು, ನಿನ್ ದೇವರಾದ ಸರ್ವೇಶ್ವರ ಒಬ್ಬರೇ ದೇವರು ಆ ದೇವರೊಬ್ಬರೇ. ಹಾಗಾದ್ರೆ
ದೇವರು ಮತ್ತೆ ಇದು ಯಾಕೆ ಬೈಬಲ್ ಹೇಳ್ತಾ ಇದೆ, ನಾವು ನಮ್ಮ ರೂಪದಲ್ಲಿ ಸೃಷ್ಟಿ ಮಾಡೋಣ. ಆದಿಕಾಂಡ 1:26 ನಮ್ಮ ರೂಪದಲ್ಲಿ ಸೃಷ್ಟಿ ಮಾಡೋಣ. ನಮ್ಮ ಅಂತ ಬಹುವಚನಕ್ಕೆ ಉಪಯೋಗಿಸ್ತದೆ ಬೈಬಲ್. ದೇವರೊಬ್ಬರಾದ್ರೆ ನನ್ನ ರೂಪದಲ್ಲಿ ಅಂತ. ಅದರಿಂದ ಅಲ್ಲಿ ನಮ್ಮ ಅಂತ ಹೇಳ್ತಾರಲ್ಲ, ಬಹುವಚನ. ದೇವರುಗಳು ತುಂಬಾ ಉಂಟಾ? ಇಲ್ಲ, ದೇವರೊಬ್ಬರೇ. ಮತ್ತೆ ಬಹುವಚನ ಯಾಕೆ? ಅದು ಎಸಂ ಬಂದ ಮೇಲೆ ಗೊತ್ತಾಯ್ತು ಬಹುವಚನ ಯಾಕೆ ಅಂತ ಹೇಳಿದ್ರೆ, ನಾನು ತಂದೆ ಬಳಿಯಿಂದ ಬಂದಿದ್ದೇನೆ, ನಾನು ತಂದೆ ಬಳಿಗೆ ಹೋಗ್ತೀನಿ, ಮತ್ತು ತಂದೆ ಬಳಿಯಿಂದ ಪವಿತ್ರಾತ್ಮ ಕಳಿಸ್ತೀನಿ. ಅದಕ್ಕೆ ಓಲ್ಡ್ ಟೆಸ್ಟಮೆಂಟ್ ನಲ್ಲಿ ನಾವು ಅಂತ ದೇವ್ರು ಹೇಳ್ತಿದ್ರು. ಬಟ್ ಅದು ಸ್ಪಷ್ಟವಾದದ್ದು ಎಸಮಿ ಬಂದ ಮೇಲೆ. ಅದರಿಂದ ನಾವೇನು ಈಗ ಎರಡು ಕನೆಕ್ಷನ್ ಮಾಡಿದಾಗ ಓಲ್ಡ್ ಟೆಸ್ಟಮೆಂಟ್ ನಲ್ಲಿ ಹೇಳಿದ್ದು ದೇವ್ರೊಬ್ಬರೇ, ಆಮೇಲೆ ನ್ಯೂ ಟೆಸ್ಟಮೆಂಟ್ ನಲ್ಲಿ 3 ಜನ ಇದ್ದಾರೆ. ಅದಕ್ಕೆ ದೇವರೊಬ್ಬರು, ಜನ 3 ಇದ್ದಾರೆ ಅಂತ. ಆಮೇಲೆ ಗಂಡು ಹೆಣ್ಣಾಗಿ ಸೃಷ್ಟಿ, ಅಲ್ಲಿ ಗೊತ್ತಾಗ್ತದೆ ದೇವ್ರು ತನ್ನ ರೂಪದಲ್ಲಿ ಉಂಟು ಮಾಡಿದ್ರು, ಗಂಡು ಹೆಣ್ಣಾಗಿ ಉಂಟು ಮಾಡಿದ್ರು. ಗಂಡು ಹೆಣ್ಣು ಇಬ್ಬರು ಆಯ್ತಲ್ಲ, ಒಂದಕ್ಕಿಂತ ಜಾಸ್ತಿ. ಆಗ ದೇವರಲ್ಲಿ ಒಂದಕ್ಕಿಂತ ಜಾಸ್ತಿ ಏನುಂಟು, ವ್ಯಕ್ತಿಗಳು ಉಂಟಂತ. ಅದೆಲ್ಲ ನಾವು ಕನೆಕ್ಷನ್ ಮಾಡಿದಾಗ ಗೊತ್ತಾಗುತ್ತೆ ನಮ್ಗೆ. ಅದಕ್ಕೋಸ್ಕರ ಬೈಬಲ್ ನೋಡಿ, ನಾವು ಪೂರ್ತಿ ಜ್ಞಾನ ಇರ್ಬೇಕಾದದ್ದು. ಅವಾಗ ನಮ್ಗೆಲ್ಲ ಕನೆಕ್ಷನ್ ಬಹಳ ಈಸಿ ಆಗುತ್ತೆ. ಅದಕ್ಕೆ ಶುದ್ಧೀಕರಣ ಸ್ಥಾನ ಪರ್ಗಟ್ರಿ. ಅದರಿಂದ ಇದು ಟ್ರೆಡಿಷನ್ ಅಲ್ಲಿ ಬಂದಿರುವಂತದ್ದು, ಮತ್ತೆ ಸಂತರ ಜೀವನದಲ್ಲಿ ದೇವ್ರು ತೋರಿಸ್ಕೊಟ್ಟಿದ್ರು. ಇಂಥ ಎಷ್ಟೋ ಘಟನೆಗಳುಂಟು. ಒಬ್ರು ಫಾದರ್ ಒಂದು ಪುಸ್ತಕ ಬರೆದಿದ್ದಾರೆ, ರೀಡ್ ಆರ್ ಇಟ್ ಅಂತ ಹೇಳ್ಕೊಂಡು. ಈ ಪುಸ್ತಕ ಓದಿರಿ, ಓದದಿದ್ರೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಅಂತ. ಆ ಪುಸ್ತಕ ಅದರಲ್ಲಿ ಎಷ್ಟೋ ವಿಷಯಗಳು ಶುದ್ಧೀಕರಣ ಸ್ಥಾನದ ವಿಷಯದಲ್ಲಿರುವ ಆತ್ಮಗಳ ಬಗ್ಗೆ ಹೇಳಿದ್ದಾರೆ ಅವರು. ಇಂಥದ್ದು ಸಂತರ ಎಷ್ಟೋ ಜೀವನದಲ್ಲಿ ವ್ಯಕ್ತವಾಗಿದೆ. ನಮಗೆ ಶುದ್ಧೀಕರಣ ಸ್ಥಳ ಉಂಟಂತ ಅಷ್ಟು ಖಚಿತವಾಗಿದೆ. ಏನು ಇವರೆಲ್ಲ ಸುಳ್ಳು ಹೇಳ್ತಾರೆ ಹಾಗಾದ್ರೆ? ಈಗ ಪ್ರೇಷಿತರಿಗೆ ಹೇಗೆ ಪವಿತ್ರಾತ್ಮ ಕೊಟ್ಟರು, ಅದೇ ತರ ನಮಗೂ ನಿಮ್ಗೆಲ್ಲ ಕೊಟ್ಟಿದಾರಲ್ವಾ. ನಮಗೆ ಎಷ್ಟು ಪವಿತ್ರಾತ್ಮನ ಈಗ ನಮ್ಮಲ್ಲಿ ಮಾತಾಡಲ್ವಾ. ಏಸಮ್ಮಿನೇ ಹೇಳಿದ್ದಾರೆ, ಪವಿತ್ರಾತ್ಮನ ಮೇಲೆ ಕಳಿಸ್ಕೊಡ್ತೀನಿ, ಅವ್ರು ನಿಮ್ಗೆಲ್ಲ ನೆನಪಿ ತರ್ತಾರೆ, ಮುಂದೆ ನಡೀದ್ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳುವಾಗ ಮುಂದೆ ಎಷ್ಟೋ ವಿಷಯಗಳು ನಮ್ಗೆ ಈಗಲೂ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಅದು ಇಲ್ಲದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಜಗದ್ಗುರುಗಳು ಮತ್ತೆ ನಮ್ಮ ಕಥೋಲಿಕ ಧರ್ಮಸಭೆ ಅದನ್ನು ದೃಢೀಪಡಿಸ್ತಾ ಇದೆ. ಈ ಕೇರಳದಲ್ಲಿ ಪರಮಸಾದ ನೋಡಿ, ಏಸಮಿನ ಪರಮಸಾದಲ್ಲಿ ಅವಾಗ ಆ ಪರಮಸಾದ ಕೊಟ್ಟಾಗ ಏಸಮಿನ ರೂಪದಲ್ಲಿ ಮೂಡಿ ಬಂದಿತ್ತ? ಇಲ್ಲ. ಅವ್ರ ರೊಟ್ಟಿಯನ್ನು ಮುರಿದು ಕೊಟ್ರು, ಅಲ್ಲಿ ರೂಪ ಮೂಡಿ ಬಂದಿಲ್ಲ. ಬಟ್ ಈಗೆಲ್ಲ ರೂಪ ಮೂಡಿ ಬರ್ತಾ ಇದೆಯಲ್ಲ. ಈ ಕೇರಳದಲ್ಲಿ ಕಣ್ಣೂರ್ ಹತ್ರ ಒಂದು ಚರ್ಚಲ್ಲಿ ಇದೆಯಲ್ಲ, ರೂಪ ಮೂಡಿ ಬಂದಿದೆಯಲ್ಲ. ಈ ಪವಿತ್ರಾತ್ಮರ ಕಾರ್ಯ ಮಾಡ್ತಾರಲ್ವಾ. ಅದರಿಂದ ಇದು ಹಾಗೆ ಅಲ್ಲಿ ಏನ್ ನಂಬ್ತಾ ಇದ್ದೀವಿ ಅದನ್ನ ಈಗ ಯೇಸ್ವಾಮಿ ದೃಢಪಡಿಸ್ತಾ ಇದ್ದಾರೆ. ಈ ನಂಬಿಕೆ ವ್ಯರ್ಥ ಆಗ್ಲಿಲ್ಲ ಅಂತ. ನೋಡಿ, ನೀವು ನಂಬಿದ್ದು ಸತ್ಯ. ನೋಡಿ ಪರಮಸದಲ್ಲಿ ಮತ್ತೆ ಎಷ್ಟೋ ಜನರ ಬಾಯಲ್ಲಿ ರಕ್ತ ಬಂದಿದೆ, ಮಾಂಸ ತುಂಡಾಗಿದೆ, ರಕ್ತ ಆಗಿದೆ. ಹಾಗೆ ಮುಂದೆ ಅದು ತೋರಿಸ್ಕೊಡ್ತಾ ಇದ್ದಾರೆ ಪವಿತ್ರಾತ್ಮ. ಅದಕ್ಕೋಸ್ಕರ ಇದೇನಾಗ್ತದೆ, ನಾವು ಏನ್ ನಂಬಿದ್ದೀವಿ ಅದು ಇನ್ನೂ ಕೂಡ ದೃಢವಾಗ್ತದೆ. ಇಂಥ ಒಂದು ಸಂಕೇತಗಳಿಂದ ಇನ್ನೂ ದೃಢವಾಗ್ತದೆ ಅದು. ಈಗ ಅದರಲ್ಲಿ ಆ ಪುಸ್ತಕದಲ್ಲಿ ರೀಡ್ ಆರ್ ರೂ ಇಟ್ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ಓದಿರಿದ ಪಶ್ಚಾತ್ತಾಪ. ಅದರಲ್ಲಿ ಒಂದು ಘಟನೆ ಹೇಳ್ತಾರೆ. ಅದೇನಂತ ಹೇಳಿದ್ರೆ, ಒಬ್ಳು ಜೇನ್ ಮಾರಿ ಅಂತ ಒಬ್ಳು, ಅವಳು ಒಂದ್ಸತಿ ಚರ್ಚಿಗೆ ಹೋಗ್ಬೇಕಾದ್ರೆ ಅಲ್ಲಿ ಗುರುಗಳು ಒಂದು ಮರಣದ ಪೂಜೆ ಹೇಳ್ತಾ ಇದ್ರು. ಮರಣ ಪೂಜೆ, ಅದರಲ್ಲಿ ಸತ್ತ ಆತ್ಮಗಳು ಅವರ ಸ್ಥಿತಿ ಏನಾಗುತ್ತೆ ಸತ್ ಮೇಲೆ. ಸ್ವರ್ಗಕ್ಕೆ ಹೋಗ್ತಾರೆ ಸಂತೋಷ, ನರಕಕ್ಕೆ ಹೋಗ್ತಾರೆ ಬಹಳ ದುಃಖ. ಸ್ವರ್ಗದವರಿಗೆ ಹೋದವರಿಗೆ ನಮ್ ಪ್ರೇಯರ್ ಬೇಕಾಗಿಲ್ಲ, ಅವರು ಹ್ಯಾಪಿ ಆಗಿರ್ತಾರೆ. ನರಕಕ್ಕೆ ಹೋದವರಿಗೂ ಪ್ರಾರ್ಥನೆ ಅಗತ್ಯ ಇಲ್ಲ. ಯಾಕಂದ್ರೆ ಯೋನ್ ಹೇಳ್ತಾರಲ್ಲ, ಮಾರಕ ಪಾಪ ಮಾಡಿದವ್ರಿಗೆ ಪ್ರೇಯರ್ ಮಾಡ್ಬೇಕು, ನರಕದವ್ರಿಗೆ ಅಗತ್ಯ ಇಲ್ಲ. ಬಟ್ ನಮ್ಮ ಅಗತ್ಯ ಶುದ್ಧೀಕರಣ ಸ್ಥಾನದಲ್ಲಿರುವವರಿಗೆ ನಮ್ಮ ಪ್ರಾರ್ಥನೆ ಅಗತ್ಯವಿದೆ. ಅದಕ್ಕೋಸ್ಕರ ನಾವು ಅವರಿಗಾಗಿ ಪ್ರೇಯರ್ ಮಾಡ್ಬೇಕು, ಅವರಿಗಾಗಿ ಬಲಿಪೂಜೆ ಅರ್ಪಣೆ ಮಾಡ್ಬೇಕಂತೆಲ್ಲ ಗುರುಗಳು ವಿವರಿಸ್ಬೇಕಾದ್ರೆ ಜೇನ್ ಮಾರಿ ಏನ್ ಮಾಡ್ತಾಳೆ, ಅವಾಗ ನಿರ್ಧಾರ ಮಾಡ್ತಾಳೆ, ಹಾಗಾದ್ರೆ ಪ್ರತಿ ತಿಂಗಳು ನಾನು ಸತ್ತವರಿಗಾಗಿ ನಾನು ಪೂಜೆ ಹೇಳ್ತೀನಿ, ಶುದ್ಧೀಕರಣ ಸ್ಥಾನದಲ್ಲಿರುವವರಿಗಾಗಿ ಅರ್ಪಿಸ್ತೇನೆ ಅಂತ ನಿರ್ಧಾರ ಮಾಡ್ತಾಳೆ. ಆಮೇಲೆ ಅವಳೊಂದಿನ ಕಾಯಿಲೆ ಬೀಳ್ತಾಳೆ, ಆಸ್ಪತ್ರೆಗೆ ಹೋಗ್ತಾಳೆ. ಇದ್ದ ದುಡ್ಡೆಲ್ಲ ಖರ್ಚಾಗುತ್ತೆ. ಆಸ್ಪತ್ರೆಗೆ ಹೊರಗಡೆ ಬರ್ತಾಳೆ, ದುಡ್ಡೇ ಇಲ್ಲ, ಜಾಬ್ ಇಲ್ಲ ಇವಳಿಗೆ. ತುಂಬಾ ದಿನ ಆಸ್ಪತ್ರೆ ಅಂತ ಹೇಳ್ಕೊಂಡು ಜಾಬ್ ಕಳೆದೋಯ್ತು. ಆಮೇಲೆ ಇವಳು ಏನ್ ಮಾಡ್ತಾಳೆ, ಆಸ್ಪತ್ರೆ ಬಂದ್ಮೇಲೆ ಇವಳು ಸ್ವಲ್ಪ ದುಡ್ಡಿತ್ತು, ಹಸಿವೆ ಆಗತ್ತೆ, ಹೋಟ್ಲಿಗೆ ಹೋಗೋಣ ಅಂತ ಹೇಳುವಾಗ ಸಡನ್ ನೆನ್ಪು ಬರ್ತಾ ಇದೆ, ಈ ತಿಂಗಳಲ್ಲಿ ನಾನು ಸತ್ತವರಿಗಾಗಿ ಪೂಜೆ ಕೊಡ್ಲಿಲ್ಲ ಅಂತ. ಆದ್ರಿಂದ ಅವಳು ಹೋಟ್ಲಿಗೆ ಹೋಗೋದ್ ಬಿಟ್ಟು ಸೀದಾ ಚರ್ಚಿಗೆ ಹೋಗ್ತಾಳೆ, ಗುರುಗಳಿಗೆ ದುಡ್ಡು ಕೊಡ್ತಾಳೆ. ಗುರುಗಳೇ ಒಂದು ಪೂಜೆ ಹೇಳಿ ಅಂತ ಅವಳಲ್ಲಿ ಸ್ವಲ್ಪ ಇದ್ದ ದುಡ್ಡು ಕೊಡ್ತಾಳೆ.
ಮತ್ತು ಬಲಿಪೂಜೆಯಲ್ಲಿ ಭಾಗವಹಿಸ್ತಾಳೆ. ಭಾಗವಹಿಸಿದ್ಮೇಲೆ ಪೂಜೆಯಿಂದ ಹೊರಗಡೆ ಬಂದ್ಮೇಲೆ ಅವಳಿಗೆ ಹಸಿವಾಗುತ್ತೆ, ಊಟಕ್ಕೂ ದುಡ್ಡಿಲ್ಲ. ಇದ್ದದ್ದು ಸ್ವಲ್ಪ ಪೂಜೆ ಕೊಟ್ಲು ಅವಳು. ಅಲ್ಲಿ ಅಳಕ್ ಶುರು ಮಾಡ್ತಾಳೆ ಅವಳು. ದುಃಖ ಆಗ್ತಾಳೆ ಅವಳಿಗೆ, ಅಯ್ಯೋ ನನ್ ಗತಿ ಏನು, ನನ್ ಜಾಬ್ ಇಲ್ಲ, ಕೈಲಿ ದುಡ್ಡಿಲ್ಲ. ಆಗ ಒಬ್ಬ ಯುವಕ ಬರ್ತಾನೆ, ಯಾಕೆ ಅಳ್ತೀಯ ನೀನು? ಅವ್ರು ಹೇಳ್ತಾಳೆ ಈ ತರ ಪರಿಸ್ಥಿತಿ. ಅದಕ್ಕೆ ಅವ್ನು ಹೇಳ್ತಾಳೆ, ಓಕೆ ನಿನ್ಗೆ ಒಂದು ಮನೆಯಲ್ಲಿ ಜಾಬ್ ಸಿಗುತ್ತೆ, ಬಾ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಮತ್ತು ಅಲ್ಲಿ ನೋಡಿ, ಅಲ್ಲಿ ಮನೆ ಉಂಟು, ಆ ಮನೆಗೆ ಹೋದ್ರೆ ನಿನಗೆ ಅಲ್ಲಿ ಜಾಬ್ ಸಿಗುತ್ತೆ ಅಂತ. ಆಮೇಲೆ ಇವಳು ಅವನು ಹುಡುಗ ಹೋಗ್ತಾನೆ. ಆಮೇಲೆ ಇವಳು ಸೀದಾ ಮನೆಗೆ ಹೋಗ್ತಾಳೆ, ಬೆಲ್ ಮಾಡ್ತಾಳೆ, ಮನೆ ಹಾಕಿ ಒಳಗೆ ಬರ್ತಾಳೆ, ಪರಿಚಯ ಮಾಡಿಕೊಳ್ತಾಳೆ. ಈಗ ನನಗೆ ಒಂದು ಕೆಲಸ ಕೊಟ್ರೆ ನಾನು ಚೆನ್ನಾಗಿ ಮಾಡ್ತೀನಿ, ನಿಮ್ ಕೈಲಿ ಕೆಲಸ ಅಂತ ಗೊತ್ತಾಯ್ತು. ಅವಳಿಗೊಂಥರ ಆಶ್ಚರ್ಯ ಆಗ್ತದೆ ಮನೆ ಆಕೆಗೆ. ಅಲ್ಲ ನಿನಗೇ ಗೊತ್ತಾಗತ್ತೆ ನನ್ ಮನೇಲಿ ಕೆಲಸ ಉಂಟಂತ. ನಿನ್ನೆ ತಾನೇ ಕೆಲಸದವಳು ಬಿಟ್ಟೋಗಿದ್ಲು, ನಾನು ಯಾರಿಗೂ ಹೇಳಿಲ್ಲ, ಈ ವಿಷಯ ಯಾರಿಗೂ ಗೊತ್ತಿಲ್ಲ, ನಿನಗೆ ಹೇಳಿದ್ದು ಯಾರು? ನನ್ ಮನೇಲಿ ಜಾಬ್ ಉಂಟು. ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ. ಅವಾಗ ಹೇಳಿದ್ಲು, ಒಬ್ಬ ಯುವಕ ನನ್ಗೆ ಹೇಳಿದ ಅಂತ. ಯುವಕ ಹೇಳಿದ್ನ? ಯುವಕ ಯಾರು ಯುವಕ? ಈಗ ನಾನು ಯಾರಿಗೂ ಹೇಳಿಲ್ಲ. ಅವಾಗ ಅವಳು ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾಳೆ. ಆ ಯುವಕ ನೋಡಿ, ಡ್ರೆಸ್ ಈ ತರ ಇತ್ತು, ಹೇರ್ ಸ್ಟೈಲ್ ಈ ತರ ಇತ್ತು, ಆಮೇಲೆ ಮುಖದ ಮೇಲೆ ಒಂದು ಮೊಡವೆ ಏನೋ ಇತ್ತು, ನೋಡುವಾಗ ಏನು ಗೊತ್ತಾ, ಒಂದು ಮಾರ್ಕ್ ಇತ್ತು. ಅಲ್ಲಿ ಫೋಟೋ ಕಾಣ್ತಿದ್ದೆ ಅವಳಿಗೆ ಗೋಡೆ ಮೇಲೆ. ಅವಳು ಹೇಳ್ತಾಳೆ, ಇದೇ ಹುಡುಗ ನನಗೆ ಹೇಳಿದ್ದು. ಆಕಿಗೆ ಆಶ್ಚರ್ಯ ಆಗ್ತದೆ, ಯಾಕೆ ಸುಳ್ಳು ಹೇಳ್ತೀಯ? ಇದು ನನ್ ಮಗ, ಇನ್ ಸತ್ತೋಗ 1 ವರ್ಷ ಆಯ್ತು, ನೀನು ನನ್ ಮಗ ಅಂತ ಹೇಳ್ತಿದ್ಯಲ್ಲ? ಇಲ್ಲ ಆಂಟಿ, ಇದೇ ಹುಡುಗ ನೋಡಿ, ಇದೆಲ್ಲ ಮಾರ್ಕ್ ಉಂಟು, ನನ್ ಚೆನ್ನಾಗ್ ಗೊತ್ತುಂಟು, ಇದೇ ಹುಡುಗ ಅಂತ ಹೇಳಿದ್ರು. ಅಲ್ಲ ನಿನಗೂ ನನ್ ಮಗನಿಗೆ ಏನ್ ಕನೆಕ್ಷನ್ ಅಂತ ಕೇಳ್ತು. ನಮ್ಗೇನ್ ಕನೆಕ್ಷನ್ ಇಲ್ಲ, ಬಟ್ ಏನಂತ ಹೇಳಿದ್ರೆ, ನಾನ್ ಸತ್ತವರಿಗೆ ಒಂದು ಪೂಜೆ ಕೊಡ್ತಾ ಇದ್ದೆ, ಅದಕ್ಕೆ ಈ ಚರ್ಚಿಗೆ ಬಂದ್ಮೇಲೆ ನನ್ ನೆನ್ಪಾಯ್ತು, ಅದಕ್ಕೆ ಒಂದು ಪೂಜೆ ಕೊಟ್ಟೆ. ಪ್ರಾಯಶಃ ಆ ಪೂಜೆ ಫಲ ನಿಮ್ ಮಗನಿಗೆ ಸಿಕ್ಕಿರ್ಬೇಕು ಅಂತ. ಆಕೆಗೆ ಇಷ್ಟು ಸಂತೋಷ ತಪ್ಕೊಂಡು, ಅಯ್ಯೋ ದೇವ್ರೆ, ನನ್ ಮಗನನ್ನ ಸ್ವರ್ಗಕ್ಕೆ ಕಳಿಸಿದಂತ ಪುಣ್ಯಾತ್ಮಿ ಇದ್ದಿ ನೀನು, ಭಾಗ್ಯವಂತಳು ನೀನು, ಬಾ ಮನೆಗೆ ಮಗಳಾಗಿ ಬಾ, ಕೆಲ್ಸದವಳಾಗಿ ಬರಬೇಡ, ಮಗಳಾಗಿ ಬಾ ಅಂತ ಮನೆಗೆ ಸ್ವೀಕಾರ ಮಾಡ್ತಾಳೆ. ಪ್ರಿಯರಿ, ಇಂಥ ಎಷ್ಟೋ ಘಟನೆ ನಮ್ಗೆ ಕೇಳಕ್ ಸಿಗುತ್ತೆ ಅಲ್ವಾ? ನೋಡಿ, ಆತ್ಮಗಳು ಬಿಡುಗಡೆ ಆದ್ಮೇಲೆ ಇವಳು ಪೂಜೆ ಅರ್ಪಿಸಿದ್ದು ದೇವರು ಆ ಪುಣ್ಯ ಫಲ ಅವನಿಗೆ ಕೊಟ್ರು. ಅವನೇನ್ ಮಾಡ್ತಾನೆ, ಅವನು ಸ್ವರ್ಗಕ್ಕೆ ಹೋದ್ಮೇಲೆ ಇವಳಿಗೆ ಒಂದು ಹೆಲ್ಪ್ ಮಾಡಕ್ ಬರ್ತಾನೆ ಅವನು. ಇವಳಿಗೊಂದು ಅದ್ರಿಂದ ಸ್ವರ್ಗಕ್ಕೆ ಹೋದ ಆತ್ಮಗಳು ಸುಮ್ಮನೆ ಇರ್ತಾವ? ಅವ್ರು ಖಂಡಿತವಾಗಿ ಬಂದು ಹೆಲ್ಪ್ ಮಾಡ್ತವೆ. ಮತ್ತೆ ಇನ್ನೊಂದು ಘಟನೆ, ಒಂದ್ಸತಿ ಅವಳು ಒಂದು ಊರಿನಲ್ಲಿ ವೇಶ್ಯೆ ಅಂತ, ಅವಳು ತುಂಬಾ ಕೆಟ್ಟ ಹೆಂಗ್ಸು. ಜನ ಏನ್ ಮಾಡ್ತಾರೆ, ಊರಿಂದ ಹೊರಗಡೆ ಓಡಿಸ್ತಾರೆ ಅವಳನ್ನ. ನಮ್ಮ ಊರ ಹೆಸರು ಕೆಡ್ಸ್ಬೇಡ, ನೀನ್ ತುಂಬಾ ಕೆಟ್ಟ ಹುಡುಗಿ ಅಂತ. ಅವಳು ಏನ್ ಮಾಡ್ತಾಳೆ, ಊರ ಹೊರಗಡೆ ಒಂದು ಗ್ರೋಟೋ, ಮರಿಯಮ್ಮನವರ ಗವಿ ಇತ್ತು, ಅಲ್ಲಿ ಆಶ್ರಯ ಪಡಿತಾಳೆ. ಬಟ್ ಅವಳಿಗೆ ಏನೋ ಕಾಯಿಲೆ, ರೋಗ ಬಂದು ಆ ದಿನ ಅವಳು ಒದ್ದಾಡಿ ನರಳಿ ಸಾಯ್ತಾಳೆ ಅಲ್ಲಿ ಆ ಗ್ರೋಟೋದಲ್ಲಿ. ಮತ್ತೆ ಯಾರೋ ಸುದ್ದಿ ಹೇಳ್ತಾರೆ ಗುರುಗಳು ಗಂಟೆ ಬಾರಿಸ್ತಾರೆ. ಆವಾಗ ಚರ್ಚ್ ಪಕ್ಕ ಒಂದು ಕಾನ್ವೆಂಟ್ ಅಲ್ಲಿ ಒಂದು ಸಿಸ್ಟರ್, ಬಹಳ ಒಂದು ಪರಿಶುದ್ಧ, ಬಹಳ ಒಂದು ಒಳ್ಳೆ ಸಿಸ್ಟರ್. ಅವ್ರೇನ್ ಮಾಡ್ತಾರೆ, ಗಂಟೆ ಕೇಳಿದ ಕೂಡಲೇ ಪ್ರಾರ್ಥನೆ ಮಾಡ್ತಾರೆ. ಸತ್ತವರಿಗೆ ಮರಣದ ಗಂಟೆ ಕೇಳಿದ ಕೂಡಲೇ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಒಂದಿನ ಗಂಟೆ ಬಾರಿಸಲಾಗುತ್ತೆ. ಈ ಸಿಸ್ಟರ್ ಕೇಳ್ತಾರೆ, ಯಾರು ಸತ್ತಿದ್ದು? ಅವಾಗ ಆಕೆ ವೇಶ್ಯ ಇದ್ಲಲ್ಲ ಅವಳು, ತುಂಬಾ ಒಂಥರ ಕೆಟ್ಟ ಹಿಂಗ್ಸು, ಅವಳೇ ಸತ್ತೋಗಿದ್ದಾಳೆ. ಈ ಸಿಸ್ಟರ್ ಪ್ರಾರ್ಥನೆ ಮಾಡಲ್ಲ, ಯಾಕೆಂತ ಹೇಳಿದ್ರೆ ಅವಳು ಗ್ಯಾರಂಟಿ ನರಕಕ್ಕೆ ಹೋಗಿರ್ತಾಳೆ, ತುಂಬಾ ಕೆಟ್ಟ ಹಿಂಗ್ಸು, ಅವಳಿಗೇನ್ ಪ್ರೇಯರ್ ಮಾಡೋದು ಅಂತ ಸುಮ್ನೆ ಇರ್ತಾಳೆ. ಈ ಸತ್ತ ಹೆಂಗ್ಸು ಉಂಟಲ್ಲ, ಅವಳು ಈ ಸಿಸ್ಟಿಗೆ ದರ್ಶನಕ್ಕೂ ಒಂದಿನ ಕನಸಲ್ಲಿ ಬಂದ್ ಹೇಳ್ತಾಳೆ, ನೀನ್ ಸತ್ತವರಿಗೆ ಎಲ್ರಿಗೆ ಪ್ರೇಯರ್ ಮಾಡ್ತೀಯ, ಬಟ್ ನನಗೆ ನೀನ್ ಪ್ರೇಯರ್ ಮಾಡಿಲ್ವಲ್ಲ, ಯಾಕೆ ಅಂತ ಕೇಳ್ತಾಳೆ. ಅವಾಗ ಸಿಸ್ಟಿಗೆ ಆಶ್ಚರ್ಯ ಆಗ್ತಾ ಇದೆ. ಇವಳ ಹೆಸರು ಮೇರಿ ಅಂತ, ಅವಳು ಸತ್ತವಳು. ಮೇರಿ, ನೀನ್ ರಕ್ಷಣೆ ಹೊಂದಿದ್ಯಾ? ಆಶ್ಚರ್ಯ ಆಗ್ತದೆ, ನೀನ್ ರಕ್ಷಣೆ ಹೊಂದಿದ್ಯಾ ನೀನು? ನಾನ್ ತಿಳ್ಕೊಂಡು ನೀನು ದೊಡ್ಡ ಪಾಪಿ, ನೀನು ದೊಡ್ಡ ವೇಶ್ಯೆ, ನೀನು ವ್ಯಭಿಚಾರಿ ನೀನು. ಅವಾಗ ಆಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡು, ನಾನು ದೊಡ್ಡ ಪಾಪಿ ಹೌದು, ಬಟ್ ನಾನು ಒದ್ದಾಡಿ ಸಾಯ್ಬೇಕಾದ್ರೆ ನನ್ನ ಕಣ್ಣು ತಾಯಿ ಮರಿಯಮ್ಮನರ ಮೇಲೆ ಬೀಳುತ್ತೆ. ನಾನು ಒಂದೇ ಹೇಳಿದೆ, ಅಮ್ಮ ನೀ ಪರಿಶುದ್ಧರು, ನಾನ್ ನೋಡಿದ್ರೆ ಪಾಪಿ, ನನ್ಗಾಗಿ ಪ್ರಾರ್ಥನೆ ಮಾಡಮ್ಮ ಅಂತ ಹೇಳಿದೆ. ತಾಯಿ ಮರಿಯಮ್ಮ ನನ್ಗಾಗಿ ಪ್ರಾರ್ಥನೆ ಮಾಡಿದ್ರು, ನನಗೆ ನರಕ ತಪ್ಪಿತು. ಆ ತಾಯಿ ಮರಿಯಮ್ಮನವರ ಪ್ರೇಯರಿಂದಾಗಿ ನರಕ ತಪ್ಪಿದೆ ನನಗೆ, ಬಟ್ ನೀನ್ ಪ್ರೇಯರ್ ಮಾಡಿದ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ.
ಸರಿ ಸರಿ ಅಂತ ಹೇಳ್ಕೊಂಡು ನಾಳೆ ಪೂಜೆ ನಿನ್ಗಾಗಿ ಅರ್ಪಿಸ್ತೀವಿ. ಮತ್ತೆ ಈ ಸಿಸ್ಟರ್ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಆ ವೇಷಕ್ಕಾಗಿ ಪ್ರೇಯರ್ ಮಾಡ್ತಾರೆ. ಆ ಬಲಿಪೂಜೆ ಫಲವಾಗಿ ಏನಾಗ್ತಂತ ಅಂತ ಹೇಳಿದ್ರೆ, ನೆಕ್ಸ್ಟ್ ದರ್ಶನದಲ್ಲಿ ದೇವರು ಆ ಸೃಷ್ಟಿಗೆ ತೋರಿಸ್ಕೊಡ್ತಾ ಇದ್ದಾರೆ. ಅಧೋಲೋಕ ಪಾತಾಳ ಲೋಕದಿಂದ ಈ ವೇಶ್ಯೆ ಮೇರಿಯ ಆತ್ಮ ವೈಭವ ಪೂರ್ಣವಾಗಿ ಅಷ್ಟು ಸುಂದರವಾಗಿ ಸ್ವರ್ಗಕ್ಕೆ ಹೋಗುದನ್ನ ಆ ದರ್ಶನದಲ್ಲಿ ಕಾಣ್ತಾರೆ ಸಿಸ್ಟರ್. ನೋಡಿ, ಇಂಥ ಎಷ್ಟೋ ಘಟನೆಗಳು ಉಂಟಲ್ಲ, ಅಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತದೆ ಶುದ್ಧೀಕರಣ ಸ್ಥಾನ ಉಂಟು ಅಂತ ಅನುಭವದಿಂದ ನಮ್ಗೆ ಗೊತ್ತಾಗುತ್ತೆ. ದೇವ್ರು ತೋರಿಸ್ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಪವಿತ್ರಾತ್ಮ ಎಷ್ಟು ತಿಳಿಸ್ಕೊಡ್ತಾ ಇದ್ದಾರೆ ಕಾಲಾನುಕಾಲಕ್ಕೆ ಅಲ್ವಾ. ಮತ್ತೆ ಯಾಕಿಲ್ಲ ಶುದ್ಧೀಕರಣ ಸ್ಥಾನ? ಯಾಕಿಲ್ಲ? ಸತ್ತವರಿಗೆ ಯಾಕೆ ನಾ ಪ್ರಾರ್ಥನೆ ಮಾಡಬಾರದು? ಇಂಥ ನೂರಾರಲ್ಲ ಸಾವಿರಾರು ಘಟನೆಗಳುಂಟು. ಅದು ಕ್ಯಾಥಲಿಕ್ ಸಭೆ ನಮ್ಗೆ ಕಲಿಸ್ತಿರುವಂತಹದ್ದು. ಶುದ್ಧೀಕರಣ ಸ್ಥಾನದ ಆತ್ಮಗಳಿಗೆ ನಾವು ಹೇಗೆ ನೆರವು ನೀಡ್ಬೋದು? ಮೇನ್ ಆಗಿ ಬಲಿಪೂಜೆ, ಜೀವಂತರಿಗೂ ಸತ್ತರಿಗೂ. ಅಂದ್ರೆ ಆ ಯೇಸಮೆ ಜೀವಂತ ಬಲಿ ಅಲ್ವಾ, ಆ ಜೀವಂತ ಬಲಿಯ ಫಲಗಳು ಈಗಲೂ ಕೂಡ ಲಭ್ಯವಾಗಿರುತ್ತದೆ. ಯಾಕೆಂದ್ರೆ ಯೇಸುಸ್ವಾಮಿಯ ಒಂದು ಕಾರ್ಯ ಈಗ ಯೇಸುಸ್ವಾಮಿ ದೇವರಾಗಿರುವುದರಿಂದ, ಮನುಷ್ಯರು ಮತ್ತು ದೇವರಲ್ವಾ, ಆದ್ರಿಂದ ಯೇಸು ಏನೇ ಕಾರ್ಯ ಮಾಡಿದ್ರು ಕೂಡ ಅದಕ್ಕೆ ಎರಡು ಮುಖಗಳಿರ್ತವೆ. ಒಂದು ಮಾನವೀಯ ಮನುಷ್ಯತ್ವದ ಮುಖ, ಇನ್ನೊಂದು ದೈವತ್ವದ ಮುಖ ಇರ್ತದೆ. ಆದ್ರಿಂದ ಯೇಸುಸ್ವಾಮಿಯ ರಕ್ಷಣಾ ಕಾರ್ಯ ಅವ್ರು ಶಿಲುಬೆಲೆ ಸತ್ತಿದ್ದು ಮಾನವನ ರೀತಿಯಲ್ಲಿ ನೋಡಿದ್ರೆ ಸತ್ಯ ಎದ್ದು ಬಂದ್ರು. ಆದ್ರೆ ದೇವರ ರೀತಿಯಲ್ಲಿ ನೋಡೋದಾದ್ರೆ ದೇವರು ಅವರಿಗೆ ಕಾಲದ ಇತಿಮಿತಿ ಇಲ್ಲ, ಕಾಲ ಭೇದ ಇಲ್ಲ ಅವರಿಗೆ. ಆದ್ರಿಂದ ಅದರ ಪುಣ್ಯ ಫಲಗಳು ಆದಾಮ್ನಿಂದ ಹಿಡಿದು ಪ್ರಪಂಚದ ಕೊನೆ ತನಕದ ವ್ಯಕ್ತಿಗೆ ಅದು ಅನ್ವಯವಾಗುತ್ತದೆ, ಆ ಶಿಲುಬೆ ಮರಣ ಪುನರುತ್ಥಾನದ ಫಲ. ಆದ್ರಿಂದ ಎಲ್ಲಾ ಕಾಲದಲ್ಲೂ ಸತ್ತ, ಯೇಸುಸ್ವಾಮಿಯ ಮುಂಚಿತವಾಗಿ ಸತ್ತವರು ಕೂಡ ನಂತರ ಕೂಡ ಸತ್ತ, ಎಲ್ರಿಗೂ ಕೂಡ ಅದು ಅನ್ವಯಿಸುತ್ತದೆ ಯೇಸುಸ್ವಾಮಿಯ ಶಿಲುಬೆ ಮರಣ ಪುನರುತ್ಥಾನದ ಫಲಗಳು. ಅದಕ್ಕೆ ಬಲಿಪೂಜೆ ಅಷ್ಟು ಪವರ್ಫುಲ್ ಆಗಿರುವುದು. ಸತ್ತವರಿಗಾಗಿ ಜೀವಂತರಿಗಾಗಿ ನಾವು ಪ್ರೇಯರ್ ಮಾಡ್ತೀವಿ, ಬಲಿಪೂಜೆ ಅರ್ಪಿಸ್ತೀವಲ್ವಾ, ಅದು ಮಾಡಬೇಕಾದಂತ ಕಾರ್ಯ, ಅದು ಬಹಳ ಮುಖ್ಯವಾದಂತ ಕಾರ್ಯ ಅದು. ಆದ್ರಿಂದ ಶುದ್ಧೀಕರಣ ಸ್ಥಾನದಲ್ಲಿ ಆತ್ಮಗಳಿಗೆ ಪ್ರಾರ್ಥನೆ, ವಿಶೇಷವಾಗಿ ದಿವ್ಯ ಬಲಿ ಪೂಜೆ ತಮ್ಮ ಪರವಾಗಿ ಅರ್ಪಿಸಬಹುದು. ದಾನ ಧರ್ಮ, ಆತ್ಮಿಕ ಫಲ, ತಪಸ್ಸಿನ ಕ್ರಿಯೆಗಳಿಂದಲೂ ನೆರವು ನೀಡಬಹುದು. 10:32 ಇಂಗ್ಲಿಷ್ನಲ್ಲಿ. This teaching is also based on the practice of prayer for the dead, already mentioned in sacred scripture. Therefore, Judas Maccabeus made atonement for the dead, that they might be delivered from their sin. ಮಕ್ಕಬೀರಗಂತ 2 ಮಕ್ಕಬಿ 12ನೇ ಅಧ್ಯಾಯ ವಚನ 46 ನೋಡ್ತಾ ಇದ್ದೀವಿ. ಅಲ್ಲಿ ಜೂದ ಮಕ್ಕಬಿ ಅವನೇನ್ ಮಾಡ್ತಾನೆ, ಯುದ್ಧದಲ್ಲಿ ಸತ್ರಲ್ಲ, ಸತ್ತವರಿಗೋಸ್ಕರ ಅವನು ಏನ್ ಮಾಡ್ತಾನೆ, 2 ಕಿಲೋಗ್ರಾಮ್ ಬೆಳ್ಳಿಯನ್ನು ಸಂಗ್ರಹ ಮಾಡಿಕೊಂಡು ಅದನ್ನ ಅವನು ಜೆರುಸಲೇಮ್ ಕಳಿಸ್ಕೊಡ್ತಾ ಇರ್ತಾನೆ, ಬಲಿ ಅರ್ಪಣೆ ಮಾಡೋದಕ್ಕೋಸ್ಕರ. ಆ ಹಣವನ್ನ ಬಲಿ ಅರ್ಪಣೆಗೋಸ್ಕರ ಕಳಿಸ್ಕೊಡ್ತಾನೆ. ಈಗ ಸತ್ತವರಿಗಾಗಿ ಯಾಕೆ ಬಲಿ ಅರ್ಪಣೆ ಮಾಡಬೇಕು? ಅದರಿಂದ ಪುನರುತ್ಥಾನವಾಗ್ತಾರೆ. ಇಲ್ಲಿ ಪಾಪ ಮತ್ತೆ ಏನಾಗಿದೆ ಅಂತ ಹೇಳಿ, ಈ ಸತ್ತವ್ರು ಉಂಟಲ್ಲ, ಅವ್ರ ಶವ ಸಂಸ್ಕಾರ ಮಾಡ್ಬೇಕಾದ್ರೆ ಆ ಸತ್ತ ಪ್ರತಿಯೊಂದು ಹೆಣಗಳ ಬಟ್ಟೆಯ ಒಳಗಡೆ ಜಾಮ್ನಿಯ ದೇವತೆಯ ತಾಯಿತ್ತುಗಳಿದ್ದದ್ದು ಅಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ಜನರು ಗೊತ್ತಾಗ್ತದೆ ಇವ್ರು ಯಾಕೆ ಸತ್ರು ಅಂತ. ದೇವ್ರ ಕೈ ಬಿಟ್ಟಿಲ್ಲ, ಇವರೇ ದೇವ್ರ ಕೈ ಬಿಟ್ರು, ಜಾಮ್ನಿಯ ದೇವತೆ ಕೈ ಮುಗಿದ್ರು. ಪಾಪ ಆ ದೇವತೆ ಕಾಪಾಡಕ್ ಆಗ್ಲಿಲ್ಲ ಅಲ್ಲ. ಇದು ಎಂತ ಒಂದು ಏನು ಪಶ್ಚಾತ್ತ ವಿಷಯ ಅಂತ ಹೇಳಿದ್ರೆ, ಎಷ್ಟೋ ಕ್ರಿಶ್ಚಿಯನ್ಗಳ್ರಿ ಜೀವಂತ ಶಕ್ತಿಯುಳ್ಳ ಪವರ್ಫುಲ್ ದೇವ್ರನ್ನ ಬಿಟ್ಟು ಗೊಂಬೆಗಳಿಗೆ ಕೈ ಮುಗಿತಾರೆ. ಏನ್ ಮಾಡಕ್ಕಾಗಲ್ಲ ಆ ಕೈಗಳಲ್ಲಿ, ಆದ್ರೂ ಕೂಡ ಹೋಗ್ತಾರಲ್ಲ. ದೇವ್ರೆ, ಎಂತ ಅಜ್ಞಾನ ಅಂತ ಹೇಳಿದ್ರೆ ನೋಡಿ. ಜಾಮ್ಯ ದೇವತೆ ಎಲ್ಲರೂ ಯಾರೆಲ್ಲ ಸತ್ತು ಬಿದ್ರು ಯುದ್ಧದಲ್ಲಿ, ಅವರೆಲ್ಲ ಬಟ್ಟೆಗಳ ಅಡಿಯಲ್ಲಿ ಜಾಮ್ಯ ದೇವತೆ ತಾಯ್ತಾ ಇದ್ದದ್ದು ಕಂಡು ಬಂದಂತ ಬೈಬಲ್ ಹೇಳ್ತಾ ಇದೆ. ಆವಾಗ ಜನರಿಗೆ ಗೊತ್ತಾಯ್ತು ಇವ್ರು ಯಾಕೆ ಸತ್ರು. ಅದಕ್ಕೆ ಹೇಳ್ತಾ ಇದ್ದಾರೆ, ಎಲ್ಲ ರಹಸ್ಯವಾದುದನ್ನ ಬಯಲ್ಪಡಿಸ್ತಾ ದೇವರನ್ನ ಕೊಂಡಾಡಿದ್ರು. ಅಂತಿಮ ತೀರ್ಪಿನಲ್ಲಿ ಇದೇ ಆಗ್ತದೆ. ನಾವಿಲ್ಲಿ ಎಲ್ಲ ಮುಚ್ಚಿರ್ತೀವಲ್ಲ, ಎಲ್ಲ ರಹಸ್ಯಗಳು ಆ ದಿನ ಬಯಲಾಗುತ್ತದೆ. ಅದಕ್ಕೋಸ್ಕರ ಇವತ್ತೇ ಪಾಪನೈದ ಸಂಸ್ಕೃತದಲ್ಲಿ ಬಯಲು ಮಾಡಿದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಪೇತ್ರನಿಗೆ ಹೇಳ್ತಾರಲ್ಲ ಶಿಷ್ಯರಿಗೆ,
ನೀವು ಏನನ್ನ ಪೇತ್ರನಿಗೆ ಏನ್ ಬಂಧಿಸ್ತೀಯ ಸ್ವರ್ಗದಲ್ಲಿ ಬಂಧಿಸಲಾಗುವುದು, ಏನ್ ಬಿಚ್ಚುತ್ತೀಯ ಸ್ವರ್ಗದಲ್ಲಿ ಬಿಚ್ಚಲಾಗುವುದು, ಅದರಿಂದ ಏನ್ ಕ್ಷಮಿಸ್ತೀಯ ಸ್ವರ್ಗದಲ್ಲಿ ಕ್ಷಮಿಸಲಾಗುವುದು. ಅದರಿಂದ ಇಲ್ಲಿ ಏನಾಗ್ತದೆ, ಅದರ ಇಫೆಕ್ಟ್ ಸ್ವರ್ಗದಲ್ಲಿ ನಡೀತದೆ. ಅದು ಗೊತ್ತೈತಲ್ಲ, ಇಲ್ಲಿ ಏನು ಹೇಳಿದ್ರು ಕೂಡ ಸ್ವರ್ಗದಲ್ಲಿ ಅದು ಕಾರ್ಯ ಆಗ್ತದೆ. ಅದು ಅದಕ್ಕೆ ಇಲ್ಲಿ ಏನು ಬಯಲು ಮಾಡದೆ ಉಳಿತದೆ ಅಲ್ಲ, ಮುಚ್ಚಿಟ್ಟಿದ್ದಲ್ಲೆಲ್ಲ ಅಲ್ಲಿ ಬಯಲಾಗುತ್ತೆ. ಅದಕ್ಕೋಸ್ಕರ ನಾವು ಈಗಲೇ ಎಲ್ಲ ಓಪನ್ ಆಗಿ ಹೇಳಿದ್ರೆ ಮತ್ತೆ ಅಲ್ಲಿ ಇಲ್ಲ, ಎಲ್ಲ ಇಲ್ಲೇ ಮುಗಿದೋಗುತ್ತೆ ಅಲ್ವಾ. ಅದಕ್ಕೋಸ್ಕರ ರಹಸ್ಯಗಳನ್ನ ಬಯಲು ಮಾಡುವಂತ ದೇವರಿಗೆ ಸ್ತೋತ್ರ ಸಲ್ಲಿಸಿದ್ರು ಅವರು. ಇನ್ನು ಮುಂದೆ ಯಾಕೆ ದೇವರನ್ನ ಸರ್ವೇಶ್ವರ ದೇವರನ್ನ ಬಿಟ್ಟು ಹೋಗ್ಬಾರ್ದು ಅಂತ ಅಲ್ಲಿ ಗೊತ್ತಾಗುತ್ತೆ ಅವರಿಗೆ. ಅದಕ್ಕೋಸ್ಕರ ಅವರ ಏನೇ ಪಾಪ ಇರ್ಲಿ, ಯೂದ ಮಕಾಬಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ದುಡ್ಡು ಸಂಗ್ರಹ ಮಾಡಿ ಬಲಿ ಅರ್ಪಣೆ ಕಳಿಸ್ಕೊಡ್ತಾ ಇದ್ದಾನೆ. ಈ ತರ ಪಾಪ ಪರಿಹಾರ ಆಗ್ಲಿ ಅಂತಲ್ವಾ, ಬೈಬಲ್ನಲ್ಲೇ ಉಂಟಲ್ಲ ಅದು. From the beginning of the church has honored the memory of the dead and offered prayers in suffrage for them, above all the Eucharistic sacrifice, so that thus purified they may attain the beatific vision of God. The church also commends almsgiving, indulgences, and works of penance undertaken on behalf of the dead. Let us help and commemorate them. If Job's sons were purified by their father's sacrifice, why would we doubt that our offerings for the dead bring them some consolation? Let us not hesitate to help those who have died and to offer our prayers for them. ನೋಡಿ ಇಲ್ಲಿ ಜೋಬನ ಗ್ರಂಥ ಯೋಬ 1:5 ನೋಡಿ. ಔತಣದ ಸರದಿ ತೀರಿದ ಬಳಿಕ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಪಾಪ ಮಾಡಿ ಮನದಲ್ಲೇ ದೇವರನ್ನ ದೂಷಿಸಿರಬಹುದೆಂದುಕೊಂಡು ಅವರನ್ನ ಕರೆಸಿ ಶುದ್ಧೀಕರಣ ಮಾಡುತ್ತಿದ್ದನು. ಬೆಳಿಗ್ಗೆ ಎದ್ದು ಅವರೊಬ್ಬೊಬ್ಬರಿಗಾಗಿ ದಾನ ಬಲಿಗಳನ್ನು ಅರ್ಪಿಸುತ್ತಿದ್ದನು. ಇದು ಯೋಬನ ದೈನಂದಿನ ವಾಡಿಕೆಯಾಗಿತ್ತು. ಪಾಪ ಪರಿಹಾರಕ್ಕಾಗಿ ಯೋಬ ಬಲಿಯನ್ನು ಅರ್ಪಿಸ್ತಿದ್ದ, ಶುದ್ಧೀಕರಣಕ್ಕಾಗಿ. ಅದರಿಂದ ಬಲಿಗಳು ಹೇಗೆ ಶುದ್ಧೀಕರಣ ಆಗುತ್ತವೆ ಆತ್ಮಗಳು ಅಂತ. ಮತ್ತೆ ಯೇಸ್ವಾಮಿ ಕೂಡ ತನ್ನ ಕೊನೆ ಭೋಜನದ ಹೇಳ್ತಾರಲ್ಲ, ಇದು ತೆಗೆದುಕೊಂಡು ಕುಡೀರಿ, ರಕ್ತ ಸಮಸ್ತ ಜನತೆಯ ಪಾಪ ಪರಿಹಾರಕ್ಕೋಸ್ಕರ ಸುರಿಸಲಾಗುವ ಹೊಸ ಒಡಂಬಡಿಕೆಯ ರಕ್ತ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಯೇಸಮ್ಮಿ ಆಜ್ಞೆ ಮಾಡಿದಾರಲ್ವಾ, ನನ್ನ ಸ್ಮರಣೆಗೆ ಹೊಸ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವ ಒಡಂಬಡಿಕೆ, ಹೊಸ ಒಡಂಬಡಿಕೆಯ ಅಲ್ಲಿ ಯೇಸಮ್ಮ ಹೊಸ ಒಡಂಬಡಿಕೆ ಸ್ಥಾಪನೆ ಮಾಡ್ತಾರೆ. ಪಾಪ ಪರಿಹಾರಕ್ಕೋಸ್ಕರ ಸ್ಮರಣೆಗಾಗಿ ಮಾಡಿರಿ. ಬರೀ ಸ್ಮರಣೆಗೋಸ್ಕರ ಅಲ್ಲ, ಅದು ಹೇಳುವಾಗ ಬೈಬಲ್ನಲ್ಲಿ ಅದ್ ನಾವು ಅರ್ಥ ಮಾಡ್ಕೋಬೇಕು. ಗೊತ್ತಿದ್ದಲ್ಲ, ಪದಗಳು ಮುಖ್ಯ ಅಲ್ಲ ನಮ್ಗೆ. ಪದಗಳನ್ನು ಇಟ್ಕೊಂಡು ಕೆಲವು ಸತಿ ಬರೆಯುವಾಗ ಪದಗಳು ಉಂಟಲ್ಲ, ಒಬ್ಬರು ಪದ ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಇದು ಬರೀ ಸ್ಮರಣೆ ಅಲ್ಲ, ಗೊತ್ತಿದ್ದಲ್ಲ. ಇದನ್ನ ಸ್ಮರಣೆಗೋಸ್ಕರ ಅಂದ್ರೆ ಇಫೆಕ್ಟ್ ಟೇಕ್ಸ್ ಪ್ಲೇಸ್. ಅದರ ದೇವರ ವಾಕ್ಯ ಆಕ್ಟಿವ್, ಅಲೈವ್ ಅಂಡ್ ಆಕ್ಟಿವ್, ಕ್ರಿಯಾತ್ಮಕ, ಸಜೀವ ಮತ್ತು ಕ್ರಿಯಾತ್ಮಕ ದೇವರ ವಾಕ್ಯ ನುಡಿದಾಗ ಅದು ಆಗುತ್ತದೆ. ದೇವರು ಹೇಳ್ತಾರಲ್ಲ, ಆಕಾಶದಿಂದ ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ಹೇಗೆ ಹಿಮ ಸುರಿದು ಇಬ್ಬನಿ ಭೂಮಿಯಲ್ಲಿ ಬಿದ್ದು, ಗೊತ್ತೈತಲ್ಲ, ಮಳೆ ಮತ್ತೆ ಬಿತ್ತೋನಿಗೆ ಬೀಜ ಮತ್ತು ಉಣ್ಣೋನಿಗೆ ಆಹಾರ ಕೊಡದೆ ಅದು ಸುಮ್ಮನೆ ವಾಪಸ್ ಹೋಗಲ್ಲ. ಹಾಗೆ ನನ್ನ ಬಾಯಿಂದ ಹೊರಟ ವಾಕ್ಯಗಳು ಅದು ತನ್ನ ಕಾರ್ಯವನ್ನ ಸಿದ್ಧಿಸದೆ ಮರಳಿ ವಾಪಸ್ ಬರುವುದಿಲ್ಲ. ಇದು ನನ್ನ ಶರೀರ ಅಂತ ಹೇಳುವಾಗ ಅದು ಶರೀರವಾಗಿಯೇ ಮಾರ್ಪಾಡಾಗ್ತದೆ. ಇದು ನನ್ನ ರಕ್ತ ಅಂತ ಹೇಳುವಾಗ ರಕ್ತವಾಗಿ, ಯಾಕಂದ್ರೆ ದೇವರ ವಾಕ್ಯ ಪವರ್ಫುಲ್ ಅಲ್ವಾ, ಅದು ಕಾರ್ಯವನ್ನ ಇಚ್ಛಿಸಿದ ಕಾರ್ಯ ನೆರವೇರಿಸುತ್ತದೆ ಅಲ್ವಾ. ಆಕ್ಟಿವ್. ಅದಕ್ಕೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿಯಂತೆ, ಅದು ಆಕ್ಟಿವ್ ಅಂಡ್ ಅಲೈವ್.
ಅದರಿಂದ ಏಸಮಯ ಆಗುವಾಗ ಇದು ನನ್ನ ಶರೀರ. ಉಂಟಾಗ್ಲಿ ಅಂತ ಹೇಳುವಾಗ ಉಂಟಾಗ್ಲಿಲ್ವಾ? ಭೂಮಿ ಉಂಟಾಗ್ಲಿ, ಮತ್ತೆ ಇದೆಲ್ಲ ಎಲ್ಲ ಕ್ರಮದಲ್ಲಿ ಉಂಟಾಗ ಹಾಗೆ ಇದು ಕೂಡ ಹಾಗೆ. ಇದು ಶರೀರ ಆಗ್ಲಿ ಅಂತ ಹೇಳುವಾಗ ಶರೀರ ಆಗ್ತದೆ, ಇದು ರಕ್ತ ಆಗ್ಲಿ ಅಂತ ಹೇಳುವ ರಕ್ತ ಆಗ್ತದೆ ಸ್ವಾಮಿದು. ಮತ್ತು ಇದನ್ನು ಸ್ಮರಣೆ ಮಾಡಿರಿ ಅಂತ ಹೇಳುವಾಗ ಅದು ನಿಜವಾಗ್ಲೂ ಕೂಡ ಅದು. ಮತ್ತೆ ಪೌಲ ಹೇಳ್ತಾನೆ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ, ನಾವು ರೊಟ್ಟಿಯನ್ನ ಭುಜಿಸಿ ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ರೊಟ್ಟಿಯನ್ನ ಅರ್ಪಿಸುವಾಗ ಅದು ಯೇಸು ಕ್ರಿಸ್ತರ ಶರೀರ ಆಗುತ್ತದಲ್ಲವೇ? 1 ಕೊರಿಂಥ 10:16, ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಪಾನಪಾತ್ರದಿಂದ ಕುಡಿಯುವಾಗ ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವಲ್ಲವೇ? ಕ್ರಿಸ್ತನ ರಕ್ತದಲ್ಲಿ. ಅವ್ರು ಹೇಳುದಿಲ್ಲ ದ್ರಾಕ್ಷಾರಸದಲ್ಲಿ ಪಾಲ್ಗೊಳ್ತೀವಂತ. ಈಗ ಚೇರ್ಸ್ ಅಂತ ಹೇಳಿಬಿಟ್ಟು ಬರ್ತ್ಡೇ ಗಿರ್ತ್ಡೇ ಅಥವಾ ವೆಡ್ಡಿಂಗ್ ಪಾರ್ಟಿಯಲ್ಲೆಲ್ಲ ಅದು ವೈನ್ ತಗೊಳ್ತಾರಲ್ವ, ಚೇರ್ಸ್ ಅಂತ ಹೇಳಿಬಿಟ್ಟು, ಅಲ್ಲಿ ಯೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತಾರ? ಅದು ಅಲ್ಲಿ ಬರೀ ದ್ರಾಕ್ಷಾರಸದಲ್ಲೇ ಪಾಲ್ಗೊಳ್ತಾರೆ ಹೊರತು. ಬಟ್ ಯಾವಾಗ ನಾವು ಬಲಿಪೂಜೆ ಸಮಯದಲ್ಲಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಪಾನಪಾತ್ರದಿಂದ ಕುಡಿಯುವಾಗ ಯೇಸು ಕ್ರಿಸ್ತರ ರಕ್ತದಲ್ಲಿ, ಪೌಲ್ ಯಾಕೆ ಸುಳ್ಳು ಹೇಳ್ತಾನೆ? ಹಾಗಾದ್ರೆ ಹೇಳ್ಬೋದಿತ್ತಲ್ಲ, ನೀವು ದ್ರಾಕ್ಷರಸ ಕುಡಿಯುವಾಗ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ತೀರಿ ಅಂತ ಹೇಳ್ಬೇಕಿತ್ತು. ಅವ್ರು ಯಾಕೆ ಯೇಸು ಕ್ರಿಸ್ತ ರಕ್ತದಲ್ಲಿ ಪಾಲ್ಗೊಳ್ತೀವಿ? ಅದು ಒಂದು ವೇಳೆ ಯೇಸು ಕ್ರಿಸ್ತ ರಕ್ತ ಅಲ್ದಿದ್ರೆ ಯಾಕೆ ನಾವು ಹೇಗೆ ಯೇಸು ಕ್ರಿಸ್ತ ರಕ್ತದಲ್ಲಿ ಪಾಲ್ಗೊಳ್ಳಿಕ್ಕಾಗತ್ತೆ? ಆಮೇಲೆ ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತ ಯೇಸುವಿನ ಶರೀರದಲ್ಲಿ, ರೊಟ್ಟಿಯನ್ನು ಮುರಿದು ತಿನ್ನುವಾಗ ಯೇಸು ಕ್ರಿಸ್ತ ಶರೀರದಲ್ಲಿ ಪಾಲ್ಗೊಳ್ತೇವಲ್ಲವೇ? ಅದು ಬಲಿಪೂಜೆ ಸಂದರ್ಭದಲ್ಲಿ. ಮನೆಯಲ್ಲಿ ರೊಟ್ಟಿ ಮುರಿದು ತಿಂತೇವೆ, ಅವಾಗ ನಾವು ಹೇಳಕ್ಕಾಗತ್ತಾ ನಾವು ಯೇಸುವಿನ ಶರೀರದಲ್ಲಿ ಭಾಗವಹಿಸ್ತೀವಿ ಅಂತ? ಅಕ್ಕಿ ರೊಟ್ಟಿಯಲ್ಲಿ ಭಾಗವಹಿಸ್ತೇವೆ ಅಥವಾ ಚಪಾತಿ ರೊಟ್ಟಿಯಲ್ಲಿ ಭಾಗವಹಿಸ್ತೇವೆ ಅಷ್ಟೇ ಹೊರತು ಯೇಸುವಿನ ಶರೀರ ಎಲ್ಲಿ ಬರ್ತದೆ ಅಲ್ಲಿ? ಬಟ್ ಇದು ಬಲಿಪೂಜೆ ಸಮಯದಲ್ಲಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಅರ್ಪಿಸುವಾಗ ನಾವು ರೊಟ್ಟಿ ಯೇಸು ಕ್ರಿಸ್ತರ ಶರೀರದಲ್ಲಿ ಪಾಲ್ಗೊಳ್ತೀವಲ್ವಾ? ಆಮೇಲೆ ರೊಟ್ಟಿ ಒಂದೇ ಆದ್ರಿಂದ ನಾವು ಅನೇಕರಿದ್ರು ಒಂದೇ ಶರೀರ ಆಗ್ತೀವಿ, ಒಂದೇ ಶರೀರ ಆಗ್ತೀವಿ. ಈಗ ಮನೆಯಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ, ನಾವು ಒಂದೇ ಶರೀರ ಆಗ್ತೇವಾ? ಒಂದೇ ಶರೀರ ಆಗ್ತೀವ ನಾವು? ರೊಟ್ಟಿ ಬೆಳಿಗ್ಗೆ ರೊಟ್ಟಿಯಲ್ಲಿ ಒಂದೇ ರೊಟ್ಟಿ ಮುರಿದು ತಿಂದ್ರೆ ನಾವು ಒಂದೇ ಶರೀರ ಆಗ್ತೇವ? ಆ ರೊಟ್ಟಿಗೆ ಅಷ್ಟು ಪವರ್ ಉಂಟಾ? ನಮ್ಮನ್ನೆಲ್ಲ ಒಂದು ಶರೀರ ಮಾಡೋ ಪವರ್ ಉಂಟಾ ಒಂದು ತಿನ್ನುವ ರೊಟ್ಟಿಗೆ? ಸಾಮಾನ್ಯವಾಗಿ ತಿನ್ನುವಂತ ಯಾವ ಆಹಾರ ಪದಾರ್ಥಕ್ಕೂ ನಮ್ಮನ್ನು ಒಂದು ಶರೀರ ಮಾಡುವಂತ ಯಾವ ಆಹಾರ ಪದಾರ್ಥಕ್ಕೂ ಶಕ್ತಿ ಇಲ್ಲ. ಹಾಗಾದ್ರೆ ಪೌಲ ಹೇಳ್ತಾನೆ ಅನೇಕರಿದ್ರು ಒಂದೇ ಶರೀರ ಆಗ್ತೇವೆ. ಹಾಗಾದ್ರೆ ಆ ರೊಟ್ಟಿ ಯೇಸುವಿನ ಶರೀರ ಆಗದಿದ್ರೆ ಅದಕ್ಕೆ ಅಷ್ಟು ಪವರ್ ಇರ್ತದೆ ನಮ್ಮನ್ನು ಒಂದು ಶರೀರ ಮಾಡುವಷ್ಟು? ಆದ್ರಿಂದ ಅದು ಒಂದು ಶರೀರ ಮಾಡುವುದು ಸತ್ಯ, ಆದ್ರೆ ಅದು ಯೇಸುವಿನ ಶರೀರನೇ, ಅದು ರೊಟ್ಟಿ ಯೇಸುವಿನ ಶರೀರ ಆಗಿರ್ತದೆ ಅಲ್ವಾ? ಆಗ್ಲೇಬೇಕಲ್ವಾ? ಆದ್ರಿಂದ ಒಂದೇ ಶರೀರವಾಗುತ್ತೇವೆ, ಏಕೆಂದ್ರೆ ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಭಾಗವಹಿಸ್ತೇವೆ. ಒಂದೇ ರೊಟ್ಟಿ ಅಂದ್ರೆ ಯೇಸುವಿನಲ್ಲಿ ಭಾಗವಹಿಸ್ತೇವೆ. ಒಂದೇ ರೊಟ್ಟಿ, ಯೇಸುವಿನೇ ಆ ರೊಟ್ಟಿ. ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ನಾನೇ, ಅದು ಯೇಸು. ಆ ಯೇಸಲ್ಲಿ ನಾವು ಭಾಗವಹಿಸ್ತೇವೆ ಹೊರತು ರೊಟ್ಟಿಯಲ್ಲಿ ಅಲ್ಲ, ನಿಜ ಜೀಸಸ್ ಅಲ್ಲಿ. ತಂದೆ ನಿಮಗೆ ಸ್ತೋತ್ರ, ಮಹಿಮೆ ಸಲ್ಲಿಸ್ತೀವಪ್ಪ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಒಟ್ಟು ಮಾಡಿ ನಮಗೆ ಸ್ವಾಮಿ ಇವತ್ತು ನಮ್ಮ ಮರಣದ ನಂತರ ಆಗುವಂತ ಆತ್ಮದ ಸ್ಥಿತಿಗತಿಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟ ಸ್ತೋತ್ರ ಸಲ್ಲಿಸ್ತೇವೆ ತಂದೆ ದೇವರೇ. ಹಾಗೂ ಸತ್ತವರಿಗಾಗಿ ನಮ್ಮ ಪ್ರಾರ್ಥನೆಯ ಫಲ ನೀವು ಅವರಿಗೆ ಕರುಣಿಸಿ ಕೊಡ್ತೀರಿ. ನಾವು ಸತ್ತವರಿಗಾಗಿ ಮಾಡೋ ಪ್ರಾರ್ಥನೆ ಆಗಲಿ, ಬಲಿಪೂಜೆ ಆಗಲಿ, ಪುಣ್ಯ ಕಾರ್ಯಗಳಾಗಲಿ, ಇದರ ಸತ್ಫಲಗಳನ್ನ ನಮ್ಮ ಬಂಧು ಮಿತ್ರರಿಗೆ, ಸತ್ತ ಬಂಧು ಮಿತ್ರಗಳಿಗೆ ಅದನ್ನ ನೀವು ಅನುಗ್ರಹಿಸಿ ಅವರಿಗೆ ಸ್ವರ್ಗ ಸಾಮ್ರಾಜ್ಯವಾದ ಸಂತೋಷ ಅನುಗ್ರಹಿಸಿ ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀವಿ ತಂದೆ ದೇವರೇ. ಈ ಸಮಯದಲ್ಲಿ
ಎಲ್ಲ ಶುದ್ಧೀಕರಣ ಸ್ಥಾನದ ಆತ್ಮಗಳಿಗೆ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ನಮ್ಮ ಬಂಧು ಮಿತ್ರರು ನೆಂಟರಿಸ್ಟಿಗಾಗಿ ಪ್ರಾರ್ಥನೆ ಮಾಡ್ತೀವಪ್ಪ ತಂದೆ. ಅವರೆಲ್ಲರ ಮೇಲೆ ಕರುಣೆಯಾಗಿ ಅಪ್ಪ. ವಿಶೇಷವಾಗಿ ಇವತ್ತಿನ ನಾವು ಒಳ್ಳೆ ಕಾರ್ಯಗಳು, ನಮ್ಮ ಬಲಿಪೂಜೆ ಅರ್ಪಣೆಗಳೆಲ್ಲ ಸ್ವಾಮಿ ಉದ್ದೇಶಕ್ಕಾಗಿ ನಾವು ಅರ್ಪಿಸ್ತಾ ಇರುವಂತ ಸಮಯದಲ್ಲಿ ಅವುಗಳಿಂದ ಅವರಿಗೆ ಮುಕ್ತಿ ಸಿಗಲಿ, ರಕ್ಷಣೆ ಸಿಗಲಿ, ನಿಮ್ಮ ಆಶೀರ್ವಾದ ಅನಾಥಾತ್ಮಗಳಿಗೆ ವಿಶೇಷವಾಗಿ ಸಿಗಲಿ ಸ್ವಾಮಿ. ಹಾಗೂ ವಿಶೇಷವಾಗಿ ನಮ್ಮ ನೆಂಟರಿಷ್ಟು ಬಂಧು ಬಳಗದವರು ಹತ್ತಿರದವರಿಗೆ ಸಿಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಆಮೇಲೆ ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರಾತ್ಮ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.